हरे कृष्णा 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 हरे 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 राम 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 हरे हरे. ಭಾನುವಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಗುರುವಾರ ರಾಮನವಮಿ ಹಬ್ಬವನ್ನು ಆಚರಿಸಿದ್ವಿ. ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶಿಷ್ಯರೊಂದಿಗೆ ಭಗವಂತನ ಕೃಷ್ಣ ಪ್ರಜ್ಞೆಯನ್ನು ಅಮೃತವನ್ನ ವಿವರಿಸುತ್ತಿದ್ದಾಗ ಭಗವಂತನ ಲೀಲೆಗಳನ್ನ ಸದಾ ವರ್ಣಿಸುತ್ತಾ ಆಧ್ಯಾತ್ಮಿಕ ಹಾಗೂ ಭೌತಿಕ ಎಲ್ಲೆಡೆ ಸಂಚರಿಸುತ್ತಾ ನಾರದ ಮಹರ್ಷಿಗಳು ವಾಲ್ಮೀಕಿ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಬಂದಂತ ನಾರದ ಮಹರ್ಷಿಗಳಿಗೆ ವಾಲ್ಮೀಕಿ ಋಷಿ ಅವರ ಪಾದಗಳನ್ನು ತೊಳೆದು ಸತ್ಕಾರ ಮಾಡ್ತಾರೆ. ನಾರದರನ್ನ ಕೇಳ್ತಾರೆ ಮಹರ್ಷಿಗಳು, ಈ ಭೂಮಿ ಮೇಲಿರ್ತಕ್ಕಂಥವರಲ್ಲಿ ಸಕಲ ಐಶ್ವರ್ಯ, ಅತ್ಯಂತ ಗುಣವಂತ, ಯುದ್ಧಪೂರ್ಣ, ವೀರ, ಉದಾತ್ತವುಳ್ಳವ, ಸತ್ಯವಂತ ಮತ್ತೆ ಕೃತಜ್ಞ, ನಿಷ್ಕಳಂಕ ಚರಿತ್ರೆಯುಳ್ಳವನು, ಸಕಲ ಜೀವಿಗಳ ನಿಜಾರ್ಥದ ಯೋಗಕ್ಷೇಮವನ್ನ ನೋಡಿಕೊಳ್ಳುವವನು, ಅಸಮರ್ಥನು, ಚತುರನು, ಅತ್ಯಂತ ಶೂರನು, ಅತ್ಯಂತ ಸುಂದರನು, ಕ್ರೋಧ ದ್ವೇಷಗಳ ಪ್ರಭಾವಗಳಿಗೆ ಎಂದೂ ಒಳಗಾಗದವನು, ಮುನಿಗಳಾದ ಶ್ರೇಷ್ಠ ದೇವತೆಗಳ ಹೃದಯಗಳಲ್ಲಿ ಭಯ ಮೂಡಿಸಬಲ್ಲವನು, ತ್ರಿಲೋಕಗಳಲ್ಲಿರುವ ಎಲ್ಲರಿಗೂ ರಕ್ಷಣೆಯನ್ನ ನೀಡಬಲ್ಲವನು. ಇದೆಲ್ಲ ಪರಾಕ್ರಮ ಯಾರಲ್ಲಿದೆ? ಮತ್ತೆ ಲಕ್ಷ್ಮೀ ದೇವಿಯು ತನ್ನೆಲ್ಲ ಅನುಗ್ರಹಗಳನ್ನ ಯಾರಿಗೆ ದಯಪಾಲಿಸಿದ್ದಾಳೆ ಅಂತ ಮಹರ್ಷಿಗಳು ನಾರದ ಮುನಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಈ ಎಲ್ಲ ಗುಣಗಳು ಯಾರಿಗೂ ಇರುವಂಥದ್ದಲ್ಲ, ಇದು ಕೇವಲ ಭಗವಂತನಿಗೆ ಮಾತ್ರ. ಆಗ ತ್ರಿಲೋಕ ಜ್ಞಾನಿಗಳಾದ ನಾರದರು ಉತ್ತರಿಸ್ತಾರೆ, ರಾಮನೆಂಬ ಒಬ್ಬ ಪ್ರಸಿದ್ಧ ರಾಜ ಇಕ್ಷ್ವಾಕುವಿನ ರಾಜವಂಶದಲ್ಲಿ ಮಹಾರಾಜ ದಶರಥನ ಮಗನಾಗಿ ಅವತರಿಸ್ತಾನೆ. ಅವರು ವಿವರಿಸ್ತಾರೆ ಯಾವ ರೀತಿ ಅಂತಂದ್ರೆ, ಅವನು ಅಜಾನುಬಾಹುವಾಗಿದ್ದು ಅವನು ಎತ್ತರವಾದ ಮತ್ತು ವಿಶಾಲವಾದ ಭುಜಗಳನ್ನ, ಅವರ ದೇಹ ಅಂಗಾಂಗದ ಒಂದು ವರ್ಣನೆ ಕೊಡ್ತಾರೆ ನಾರದರು. ವಿಶಾಲವಾದ ಭುಜಗಳನ್ನ, ಅಗಲವಾದ ವಕ್ಷಸ್ಥಳವನ್ನ, ಸುಂದರ ಆಕಾರದ ಶಿರವನ್ನ, ಸುಲಲಿತ ಹಣೆಯನ್ನ, ಶಕ್ತಿಶಾಲಿ ಒಸಡನ್ನ ಹೊಂದಿರ್ತಕ್ಕಂಥವನು. ಅವನ ಮೈಬಣ್ಣ ಕಡು ಹಸಿರು ಮಿಶ್ರಿತ ನೀಲಿಯಾಗಿರುತ್ತೆ. ಅವನ ಬುದ್ಧಿಶಕ್ತಿ ಅಗಾಧವಾದದ್ದು. ಅದ್ಭುತವಾದ ಒಳಪನ್ನು ಹೊಂದಿರ್ತಾನೆ. ಮತ್ತೆ ಅವನ ಮಾತುಗಳು ಹೇಗಿರ್ತದೆ ಅಂತಂದ್ರೆ ಸ್ವರದಲ್ಲಿ ಉತ್ತಮವಾಗಿರುತ್ತದೆ, ಅಂದ್ರೆ ನಿರ್ಗಳವಾಗಿರ್ತದೆ. ಪರಮೋನ್ನತ ಪವಿತ್ರ ಚರಿತ್ರೆ ಉಳ್ಳವನಾಗಿರುವ ಅವನು ಸ್ವಧರ್ಮ ಪರಿಪಾಲಕ, ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥವನು. ಮತ್ತೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಹೊಂದಿರುವವನು ಹಾಗೂ ವರ್ಣಾಶ್ರಮ ಧರ್ಮವನ್ನ ಎತ್ತಿ ಹಿಡಿದಿರುವವನು, ಸಮಸ್ತ ವಿಶ್ವಕ್ಕೆ ಆಸರೆಯಾಗಿರುವವನು. ಏಕಕಾಲದಲ್ಲಿ ಅವನು ಶತ್ರು ಧ್ವಂಸಕನೂ ಹೌದು ಹಾಗೂ ಸಂಪೂರ್ಣವಾಗಿ ಶರಣಾಗತರಾದವರಿಗೆ ಏಕೈಕ ಆಶ್ರಯದಾತನೂ ಹೌದು. ಶತ್ರುವಿಗೆ ಸಂಹಾರ ಮಾಡೋಕ್ಕೂ ರೆಡಿ ಇರ್ತಾನೆ. ಅದೇ ರೀತಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾದವರಿಗೆ ಆಶ್ರಯ ಕೊಟ್ಟವನು ಕೂಡ ಆಗಿರ್ತಾನೆ ಅಂತ. ಭಗವಾನ್ ರಾಮ ವೇದಾಂಗ ತತ್ವಜ್ಞನು. ಅವನು ಧನುರ್ವೇದ,
ಧನುರ್ವೇದದಲ್ಲಿ ಪಾರಂಗತನು, ಪ್ರವೀಣನು, ಮತ್ತೆ ಜ್ಞಾಪಕ ಶಕ್ತಿ ಹೊಂದಿರ್ತಕ್ಕಂಥ ಪ್ರವೀಣನು, ಮೇಧಾವಿ, ವಿವೇಕವಂತನು, ಸಹಾನುಭೂತಿ ಉಳ್ಳವನು, ರಣಧೀರನು, ಸಮಸ್ತ ಜೀವಿಗಳಿಗೆ ಪ್ರಿಯನು, ಶರದಿಯಂತೆ ಗಂಭೀರನೂ ಹೌದು. ಈ ರೀತಿ ವರ್ಣಿಸ್ತಾ ಇರ್ತಾನೆ. ಮತ್ತೆ ಇನ್ನ ವರ್ಣಿಸ್ತಾ ಇದ್ದಾರೆ. ಅವನು ಸಹಿಷ್ಣುತೆಯಲ್ಲಿ ಹಿಮಾಲಯ ಪರ್ವತದಂತೆ, ಮತ್ತೆ ತಾಳ್ಮೆಯಲ್ಲಿ ಪೃಥ್ವಿಯಂತೆ, ಭೂಮಿ ಹೇಗೆ ತಾಳ್ಮೆಯಿಂದ ಇರ್ತಾಳೋ ಆ ರೀತಿ, ಅದಕ್ಕಿಂತ ಹೆಚ್ಚಾಗಿ ಕ್ರೋಧದಲ್ಲಿ ಮಹಾಪ್ರಳಯದ ಸಮಯದಲ್ಲಿ ಹೊರಹೊಮ್ಮತಕ್ಕಂಥ ಮಹಾಜ್ವಾಲೆ ಹೇಗಿರುತ್ತೋ ಆಗಿರುತ್ತೆ ಅವನ ಕ್ರೋಧ. ಸಂಪತ್ತಿನಲ್ಲಿ ಕುಬೇರನಂತೆ ಹಾಗೂ ಭಕ್ತಿಯಲ್ಲಿ ಧಾರ್ಮಿಕತೆಯ ಒಡೆಯನಾದ ಧರ್ಮನಂತೆ. ಹೀಗೆ ಭಗವಂತ ರಾಮನ ಲೀಲೆಗಳನ್ನ ನಾರದರು ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾರೆ. ಹೀಗೆ ರಾಮನ ಆಳ್ವಿಕೆ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ರಾಮರಾಜ್ಯ ತರ ಇರಬೇಕು ನಮ್ಮ ರಾಜ್ಯ ದೇಶ ಅಂತ ಅನ್ಕೊಂತೀವಿ. ಯಾಕೆಂದ್ರೆ ಅವನ ಆಳ್ವಿಕೆಯಲ್ಲಿ ಯಾರೊಬ್ರು ಕೂಡ ವ್ಯಾಧಿಯಿಂದ ಮಾನಸಿಕ ಗೊಂದಲದಿಂದ ನಡೀತಾ ಇರಲಿಲ್ಲ. ಕಳ್ಳ ಕಾಕರ ಭಯ ಇಲ್ಲ, ಒಂದು ಕುಂದು ಕೊರತೆಗಳಿಲ್ಲ, ಹಸಿವಿನಿಂದ ಯಾರು ಬಳಲ್ತಾ ಇರಲಿಲ್ಲ. ಬಹಳ ಸಮೃದ್ಧಿಯಿಂದ ಸಂತೋಷದಿಂದ ಜನಗಳು ಬಾಳ್ತಾ ಇದ್ರು. ಗ್ರಾಮದಲ್ಲಾಗಲಿ ನಗರಗಳಲ್ಲಾಗಲಿ ಸಾಕಷ್ಟು ಧಾನ್ಯದಿಂದ ಮತ್ತೆ ಫಲಗಳಿಂದ, ತರಕಾರಿಗಳಿಂದ ಹಾಗೂ ಹಾಲಿನ ಪದಾರ್ಥಗಳಿಂದ ತುಂಬಿರ್ತಿತ್ತು. ಯಾವುದೇ ರೀತಿ ತೊಂದರೆಗಳಿರ್ತಿರಲಿಲ್ಲ. ಸತ್ಯಯುಗದಲ್ಲಿ ಇದ್ದಂಥ ಪುಣ್ಯ ಮತ್ತೆ ಆನಂದ ಹೇಗೆ ಅನುಭವಿಸ್ತಿದ್ರು ಈ ತ್ರೇತಾಯುಗದಲ್ಲೂ ಕೂಡ ಜನ ಅನುಭವಿಸ್ತಿದ್ರು. ಇಲ್ಲಿ ನೆರೆ, ಭೂಕಂಪ, ಯಾವುದೇ ಬರಗಾಲದಂತಹ ಪ್ರಕೃತಿ ವಿಕೋಪಗಳು ಇರ್ತಿರ್ಲಿಲ್ಲ. ರಾಮ ಈ ಭೂಮಿಯನ್ನ 11,000 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಈ ಮಾತನ್ನೆಲ್ಲ ಕೇಳಿ ವಾಲ್ಮೀಕಿ ಮಹರ್ಷಿಗಳು ಅವ್ರು ಹೇಳಿದಂಥ ಮಾತುಗಳನ್ನ ಅವ್ರು ಧ್ಯಾನ ಮಾಡ್ಕೊಂಡು ಕುಳಿತಿದ್ದಾಗ ಅಲ್ಲೇ ಇರ್ತಕ್ಕಂಥ ಒಂದು ಮರದ ಮೇಲೆ ಕ್ರೌಂಚ ಪಕ್ಷಿ, 2 ಜೋಡಿ ಹಕ್ಕಿಗಳು ಕುಂತಿರ್ತವೆ, ಸಂತೋಷವಾಗಿ ಆನಂದದಲ್ಲಿ ತೇಲಾಡ್ತಿರ್ತವೆ. ಅವೆರಡು ಮೈಥುನದಲ್ಲಿ ಮಗ್ನರಾಗಿರ್ತವೆ. ಮತ್ತೆ ಮಧುರವಾಗಿ ಆಡ್ತಾ ಸಂತೋಷವನ್ನ ಕಳೀತಾ ಇರ್ತದೆ. ಅದೇ ಸಮಯಕ್ಕೆ ಬೇಡ ಅವುಗಳಗಡೆ ಬಾಣ ಬಿಡ್ತಾನೆ. ಆ ಬಾಣ ಬಂದು ಗಂಡು ಪಕ್ಷಿಯ ದೇಹಕ್ಕೆ ತಗಲಿ ಅದು ರಕ್ತ ಸಿಕ್ತವಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ಈ 2 ಹಕ್ಕಿಗಳು ಸಂತೋಷದಲ್ಲಿ ಇದ್ದಂಥ ಸಮಯದಲ್ಲಿ ಈ ಪರಿಸ್ಥಿತಿಯನ್ನ ನೋಡಿ ಗಂಡು ಪಕ್ಷಿಯ ಈ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಕ್ಕಂಥ ದೃಶ್ಯ ನೋಡಿ ಬಹಳ ದೀನ ಸ್ವರದಲ್ಲಿ ಅದು ಶೋಕಿಸಲಾರಂಭಿಸ್ತದೆ. ಈ ದೃಶ್ಯವನ್ನ ಅಲ್ಲೇ ಇದ್ದು ಕಂಡಂತ ವಾಲ್ಮೀಕಿ ಮಹರ್ಷಿಗಳು ಅವರಿಗೆ ಬಹಳ ಮರುಕ ಉಂಟಾಗುತ್ತೆ. ಅವರು ತಟ್ಟನೆ ಶಾಪವನ್ನು ಕೊಟ್ಬಿಡ್ತಾರೆ ಬೇಡನಿಗೆ, ನಿನಗೆ ಅಂತ್ಯವಿಲ್ಲದಷ್ಟು ಕಾಲ ಮನಃಶಾಂತಿ ಲಭಿಸದಿರಲಿ ಅಂತ ಶಾಪವನ್ನು ಕೊಟ್ಬಿಟ್ರು. ಆದರೆ ಅವರಿಗೆ ಒಂದು ರೀತಿ ಅನಿಯಂತ್ರಿತವಾದ ಕೋಪಕ್ಕೆ ಬಲಿಯಾಗ್ಬಿಟ್ನಲ್ಲ ಅಂಥೇಳಿ ಅವ್ರಿಗೆ ನಾಚಿಕೆ ಆಗ್ಬಿಡುತ್ತೆ. ಭೌತಿಕ ಪ್ರಪಂಚದಲ್ಲಿ
ಪ್ರಕೃತಿಯ ಪ್ರಭಾವದಲ್ಲಿ ನಾವೆಲ್ಲ ನಿಸ್ಸಹಾಯಕರು. ಕಾರ್ಯನಿರ್ವಹಿಸುತ್ತಿರೋರು ಯಾರಂತ ನಾವಂತೂ ಅಲ್ಲ. ನಾವು ಭೌತಿಕ ಪ್ರಪಂಚದಲ್ಲಿ ನಿಸ್ಸಹಾಯಕರು. ಹಾಗಾಗಿ ಬೇಡನ ವಿರುದ್ಧ ಪ್ರತೀಕಾರಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಋಷಿಗಳು ತಾಮಸ ನದಿಯಲ್ಲಿ ಸ್ನಾನ ಮಾಡಿ ಆಶ್ರಮಕ್ಕೆ ಹಿಂದಿರುಗ್ತಾರೆ. ಅವರು ಕೊಟ್ಟಂತ ಶಾಪವನ್ನ ಕುರಿತು ಅದೇ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಈ ರೀತಿ ಇದ್ದಾಗ ವಾಲ್ಮೀಕಿ ಋಷಿಗಳ ಎದುರಿಗೆ ಪ್ರತ್ಯಕ್ಷರಾದಂತಹ ಬ್ರಹ್ಮ ವಾಲ್ಮೀಕಿಗೆ ಹೇಳ್ತಾರೆ, ನೀನು ತಪ್ಪಾಗಿ ಶಾಪ ಕೊಟ್ಟೆ ಅಂತ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀನು ಕೋಪದಲ್ಲಿ ನುಡಿದಂತ ಶಬ್ದ ಅದು ನನ್ನ ಶಬ್ದನೇ ಆಗಿರ್ತದೆ. ಹಾಗಾಗಿ ಏನೋ ಒಂದು ಮಹತ್ ಕಾರ್ಯ ನೆರವೇರಿಸಲು ನಿನ್ನ ಪ್ರೇರೇಪಿಸಲಾಯಿತು. ಅದು ನಿನ್ನ ಬಾಯಿಂದ ಬರೋ ಹಾಗೆ ನಾನು ಮಾಡಬೇಕಾಗಿತ್ತು. ಜಗತ್ತಿನ ಸರ್ವೋನ್ನತ ಕಲ್ಯಾಣಕ್ಕಾಗಿ ಉದ್ದೇಶವಾಗಿರುವ ಭಗವಾನ್ ರಾಮಚಂದ್ರನ ಜೀವನ ಶ್ರೇಷ್ಠ ಅಲೌಕಿಕ ಲೀಲೆಗಳ ಇತಿಹಾಸವನ್ನು ನೀನು ರಚಿಸುವ ಸಮಯ ಬಂದಿದೆ. ಹಾಗಾಗಿ ನೀನು ಆತಂಕ ಪಡುವ ಅವಶ್ಯಕತೆ ಇಲ್ಲ. ನನ್ನ ಹೊರಬಲದಿಂದ ನಿನಗೆ ತಿಳಿಯದಿರುವ ವಿಷಯವನ್ನ ನಿನ್ನ ಹೃದಯದೊಳಗೆ ನಾನು ಅಂದ್ರೆ ರಾಮಾಯಣ ನಿರೂಪಣೆಯನ್ನು ದೋಷರಹಿತವಾಗಿ ನಿನ್ನಲ್ಲಿ ನಾನು ಸಂಕ್ಷಿಪ್ತವಾಗಿ ಗೋಚರಿಸುವಂತೆ ಮಾಡ್ತೇನೆ ಅಂತ ಹೇಳಿ ವರವನ್ನು ಕೊಡ್ತಾನೆ. ಬ್ರಹ್ಮದೇವನ ಸೂಚನೆಯಂತೆ ಋಷಿಗಳು ಜ್ಞಾನಮಗ್ನರಾಗಿ ಕೂತಿರ್ತಾರೆ. ಅವರು ಯಾವ ರೀತಿ ಅಂತಂದ್ರೆ ಆಳವಾದ ಸಮಾಧಿಯಲ್ಲಿ ಮಗ್ನರಾಗಿ ಕುಂತಿದ್ದಾಗ ಭಗವಾನ್ ರಾಮನ ಅವತಾರದ ಘಟನೆಗಳೆಲ್ಲ ಅವರ ಹೃದಯದಲ್ಲಿ ಗೋಚರವಾಗುತ್ತೆ, ಸ್ಪಷ್ಟವಾಗಿ ಕಾಣ್ತಾರೆ, ಹಾಗೆ ರಚಿಸ್ತಾರೆ ಕೂಡ. 24,000 ಶ್ಲೋಕಗಳ ರಾಮಾಯಣ ಮಹಾಕಾವ್ಯನ್ನ ಸಂಪೂರ್ಣ ಮಾಡಿದ್ಮೇಲೆ ಅದು ಅಚ್ಚಳಿಯದೇ ಹಾಗೆ ಸಂರಕ್ಷಿತವಾಗಿರಬೇಕು. ಮತ್ತೆ ಅದನ್ನ ಜಗತ್ತಿನಾದ್ಯಂತ ಪ್ರಸಾರವಾಗಬೇಕಾದ್ರೆ ಅದನ್ನು ಯಾರಿಗಾದ್ರೂ ಬೋಧಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ತನ್ನ ಆಶ್ರಮದಲ್ಲೇ ಇರ್ತಕ್ಕಂಥ ಲವಕುಶರಿಗೆ ಬೋಧನೆಯನ್ನ ಮಾಡ್ತಾರೆ. ಲವಕುಶರು ಮುಂದೆ ಜಗತ್ತಿನಾದ್ಯಂತ ಈ ಮಹಾಕಾವ್ಯನ ಪ್ರಸಾರ ಮಾಡ್ತಾರೆ. ಕ್ರೂರ ರಾವಣನನ್ನ ಸಂಹಾರ ಮಾಡೋ ಉದ್ದೇಶದಿಂದ ಭಗವಾನ್ ವಿಷ್ಣು ಮಾನವ ಸಮಾಜದಲ್ಲಿ ಭಗವಾನ್ ರಾಮನಾಗಿ ಅವತರಿಸ್ತಾನೆ. 60,000 ವರ್ಷಗಳ ಕಾಲ ರಾಜ್ಯವನ್ನ ಆಳಿದಂತ ದಶರಥ ಮಹಾರಾಜ ವೃದ್ಧನಾಗಿ ತನ್ನ ಏನು ಒಂದು ರಾಜ್ಯಭಾರ ಕರ್ತವ್ಯವನ್ನ ತನ್ನ ಮಗನಿಗೆ ವಹಿಸ್ಬೇಕು ಅಂತೇಳಿ ಏನ್ ಮಾಡ್ತಾನೆ, ರಾಮನಿಗೆ ವಹಿಸ್ಬೇಕು ಅಂತೇಳಿ ಅವನು ವ್ಯವಸ್ಥೆ ಮಾಡ್ತಾನೆ. ಅವನಿಗೆ ಒಂದು ಮಲಗಿರ್ಬೇಕಾದ್ರೆ ಕೆಟ್ಟ ಒಂದು ಸೂಚಿಸುವಂತ ಅಪಶಕುನಗಳು ಎದುರಾಗ್ತವೆ, ಕಾಣಲಾರಂಭಿಸ್ತದೆ ಅವನಿಗೆ. ಅವನು ಯಾಕೋ ಇದು ಅಪಶಕುನಗಳು ಕಾಣ್ತಾ ಇದೆ, ಆದಷ್ಟು ಬೇಗ ನಾವು ಇದನ್ನ ವ್ಯವಸ್ಥೆ ಮಾಡಬೇಕು ರಾಮನ ಪಟ್ಟಾಭಿಷೇಕಕ್ಕೆ ಅಂತೇಳಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಮಾಡೋಕ್ಕೆ ಆಜ್ಞಾಪಿಸ್ತಾನೆ. ಅದೇ ರೀತಿ ರಾಮನನ್ನು ಕರೆದು ಹೇಳ್ತಾನೆ, ಈ ರೀತಿ ಪಟ್ಟಾಭಿಷೇಕ ಮಾಡಬೇಕು, ಅದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊ ಅಂತೇಳಿ. ಈ ವಿಷಯ ಅರಮನೆಯಿಂದ ಹಿಡಿದು ರಾಜ್ಯದ ಎಲ್ಲಾ ಜನತೆಗಳಿಗೆ ವಿಷಯ ಮುಟ್ಟುತ್ತೆ. ಈ ವಿಷಯ ಮುಟ್ಟುತ್ತಿದ್ದಂಗೆ ಎಲ್ಲರಿಗೂ ಸಂತೋಷ, ಹಬ್ಬದ ವಾತಾವರಣ.
ಕೌಶಲ್ಯಗೂ ಈ ಸುದ್ದಿ ಮುಟ್ಟುತ್ತೆ. ಕೌಶಲ್ಯ ಬಹಳ ಸಂತೋಷ ಪಡ್ತಾಳೆ. ದಶರಥ ಮಹಾರಾಜ ಮತ್ತೆ ವಿಶ್ರಾಂತಿ ಪಡ್ಕೊಳ್ಳೋಕ್ಕೆ ಅಂತಃಪುರಕ್ಕೆ ಹೋಗ್ತಾನೆ. ಅವನು ಮತ್ತೆ ಮಲಗಿದಾಗ ಮತ್ತೆ ಅದೇ ಅಪಶಕನಗಳು ನಮಗೆ ಕಾಣಕ್ಕೆ ಪ್ರಾರಂಭ ಆಗ್ತವೆ. ಮತ್ತೆ ಅವನಿಗೆ ಆತಂಕ, ಯಾಕಿದು ಈ ರೀತಿ ಆಗ್ತಾ ಇದೆಯಲ್ಲ ಅಂತ. ಹಾಗಾಗಿ ಮತ್ತೆ ಅವನು ಆತುರವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಂತಾನೆ. ಇತ್ತ ಕಡೆ ಅರಮನೆಯಲ್ಲಿ ಕೈಕೆಯ ಕೊಠಡಿಯಲ್ಲಿ ಇರ್ತಕ್ಕಂಥ ಮಂಥರೆ ದಶರಥ ಮಹಾರಾಜನ ಪತ್ನಿ ಕೈಕೆಯಿಗೆ ಮದುವೆಯನ್ನು ಮಾಡಿಕೊಟ್ಟಾಗ ಅವರ ತಂದೆ ಮಂಥರೆಯನ್ನು ಒಂದು ದಾಸಿಯನ್ನ ನೇಮಕ ಮಾಡ್ತಾರೆ. ಆ ದಾಸಿ ಅರಮನೆಯ ಸುತ್ತ ಒಂದು ಓಡಾಡ್ಕೊಂಡು ಬರಬೇಕಾದ್ರೆ ಆ ಸಂಭ್ರಮದ ಆಚರಣೆಯಲ್ಲಿ ಇರ್ತಾರೆ, ಹಬ್ಬದ ವಾತಾವರಣ. ಇವ್ರು ಕೇಳ್ತಾಳೆ ಸೇವಕನ ಕರೆದು, ಏನು ವಿಷಯ, ಇಷ್ಟೊಂದು ಹಬ್ಬದ ವಾತಾವರಣ ಇದೆ, ಇಷ್ಟೊಂದು ಎಲ್ಲರೂ ಸಂತೋಷವಾಗಿದ್ದೀರಾ, ಏನು ವಿಷಯ ಅಂತ ಕೇಳಿದಾಗ ಸೇವಕನಿಂದ ಅದು ವಿಷಯ ಗೊತ್ತಾಗುತ್ತೆ. ಆಗ ಅವಳು ಸೀದಾ ಕೈಕೇಯಿ ಇರೋಂಥ ಕೊಠಡಿಗೆ ನೇರವಾಗಿ ಹೋಗ್ತಾಳೆ. ಅಲ್ಲಿ ವಿಶ್ರಾಂತಿ ಎಂಗೆಂದು ಮಲಗಿದ್ದಂಥ ಕೈಕೇಯಿ ಅವಳನ್ನು ಎಬ್ಬರಿಸಿ ಹೇಳ್ತಾಳೆ, ನಿನಗೆ ವಿಷಯ ಗೊತ್ತಾ, ನಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ, ನೀನು ಆರಾಮಾಗಿ ಮಲಗಿದ್ಯಾ ಇಲ್ಲಿ ಅಂತ. ಅವಳಿಗೆ ಬಹಳ ಸಂತೋಷ ಆಗುತ್ತೆ. ತನ್ನಲ್ಲಿದ್ದಂಥ ಮುತ್ತಿನ ಹಾರವನ್ನ ಅವಳಿಗೆ ಕೊಡ್ತಾಳೆ. ಒಳ್ಳೆ ವಿಷಯವನ್ನು ಹೇಳಿದ್ಯಾ, ಬಹಳ ಸಂತೋಷ ಆಗ್ತಾ ಇದೆ ಅಂತ. ಇದರಿಂದ ಕೋಪಗೊಂಡಂಥ ಮಂಥರೆ ಆ ಸರವನ್ನು ಬಿಸಾಡಿ, ನೀನು ಬುದ್ಧಿಯಿಂದ ಮಾತಾಡ್ತಾ ಇದೆಯಾ, ನಿನಗೆ ಬುದ್ಧಿಗೆ ಏನಾಗಿದೆ, ರಾಮ ರಾಜನಾಗ್ತಾನೆ, ಕೌಸಲ್ಯ ರಾಜಮಾತೆ ಆಗ್ತಾಳೆ, ರಾಮನಿಗೆ ನಿನ್ನ ಮಗ ದಾಸನಾಗ್ತಾನೆ, ಕೌಸಲ್ಯಗೆ ನೀನು ದಾಸಿ ಆಗ್ತೀಯಾ, ನಿನ್ನನ್ನು ನಂಬ್ಕೊಂಡಿರ್ತಕ್ಕಂಥ ನಾನು ನನ್ನ ಗತಿ ಏನು ಅಂತ ಯೋಚನೆ ಮಾಡ್ತಾಳೆ. ಆ ವಿಷಯವನ್ನು ತಿಳಿಸ್ತಾಳೆ. ಇದರಲ್ಲಿ ಏನು ತಪ್ಪಿದೆ ಅಂತ ಅವಳು ಕೇಳ್ತಾಳೆ ಕೈಕೇಯಿ. ಹಾಗಾದ್ರೆ ನಿನ್ನ ಮಗ ಭರತ ರಾಜನಾಗೋದು ಇಷ್ಟ ಇಲ್ವಾ, ನೀನು ರಾಜಮಾತೆ ಆಗೋದು ಇಷ್ಟ ಇಲ್ವಾ ಅಂತ ಹೇಳಿ ಅವಳಿಗೆ ಒಂದು ಎಲ್ಲಿ ಯಾವ ರೀತಿ ಅವಳನ್ನ ಯಾವ ಮಟ್ಟಿಗೆ ಬದಲಾಯಿಸ್ತಾಳೆ ಅಂತಂದ್ರೆ, ಮಂಥರೆ ನನ್ನ ಹಿತೈಷಿ, ನನ್ನ ಹಿತಕ್ಕಾಗಿ ಎಲ್ಲ ಇವಳು ಈ ಥರ ಹೇಳ್ತಾ ಇದ್ದಾಳೆ ಅನ್ನೋ ಮಟ್ಟಿಗೆ ಮಂಥರೆ ಅವಳನ್ನ ನಂಬುವ ಹಾಗೆ ಮಾಡ್ತಾಳೆ. ಅದೇ ರೀತಿ ದಶರಥ ವಿಷಯವನ್ನು ಮುಟ್ಸಕ್ಕೆ ಕೈಕೇಯಿಯ ಕೊಠಡಿಗೆ ಬರ್ತಾನೆ. ಇದಕ್ಕೂ ಮುಂಚೆ ಅವಳು ಹೇಳ್ತಾಳೆ ಮಂಥರೆ ಕೈಕೇಯಿಗೆ, ಈ ಎಲ್ಲ ಐಡಿಯಾವನ್ನ ಕೊಟ್ಟಿದ್ದವಳೆ, ವಿಷಯನ ಮುಟ್ಟಿಸ್ತಾಳೆ, ಮತ್ತೆ ಐಡಿಯಾನು ಕೊಡ್ತಾಳೆ, ಯಾವ ರೀತಿ ಒರೆಸ್ಬೇಕು, ದಶರಥ ಬಂದಾಗ ಯಾವ ರೀತಿ ಒರೆಸ್ಬೇಕು ಅಂತೇಳಿ. ನೀನು ಈ ಕೊಠಡಿಯಲ್ಲಿ ಇರಬೇಡ, ನೀನು ಶೋಕಭವನ, ಅರಮನೆ ಅಂತಂದಾಗ ಎಲ್ಲದಕ್ಕೂ ಒಂದೊಂದು ಕೊಠಡಿ ಇರುತ್ತೆ. ಶೋಕಭವನ ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ನೋವುಗಳು ದುಃಖಗಳಿದ್ದಾಗ ಅಲ್ಲಿ ಅಂದ್ರೆ ಅಲ್ಲಿದ್ದಾಗ ಏನೋ ತೊಂದರೆ ಇದೆ ಅನ್ನೋ ಅರ್ಥ. ಹಾಗಾಗಿ ಅಲ್ಲಿ ಹೋಗಿ ನೀನು ಈ ವಸ್ತ್ರವನ್ನ ಏನು ಹಾಕೊಂಡಿದ್ಯಾ ಅದನ್ನೆಲ್ಲ ಬಿಚ್ಚಿಟ್ಟು ಹಳೆಯ ವಸ್ತ್ರವನ್ನು ಹಾಕೋ, ಈ ಒಡವೆಗಳನ್ನು ಬಿಚ್ಚಿಡು, ನೀನು ಚಿಂತಾಕ್ರಾಂತಳಾಗಿರೋ ಥರ ನಟನೆ ಮಾಡು. ದಶರಥ ಬರ್ತಾನೆ, ನಿನ್ನನ್ನು ಕೇಳ್ತಾನೆ, ಪ್ರೀತಿಯಿಂದ ಮಾತಾಡ್ತಾನೆ, ನಿನಗೆ ಬೇಕಾದ್ದು ಏನು ಅಂತ ಕೇಳ್ತಾನೆ, ಅವಾಗ ನೀನು ಇದನ್ನ ಈ ಸಮಯನ ಉಪಯೋಗಿಸ್ಕೋ ಅಂತ ಹೇಳ್ತಾನೆ. ಸರಿ, ಹಾಗೆ ಮಾಡ್ತಾಳೆ. ದಶರಥ ಮಹಾರಾಜ
ದಾನವರ ವಿರುದ್ಧ ಯುದ್ಧ ಮಾಡಿ ಗೆದ್ದಿರ್ತಾನೆ. ಆದರೆ ಯುದ್ಧದ ಸಮಯದಲ್ಲಿ ಅವನಿಗೆ ಗಾಯ ತಗಲಿ ಅವನು ಮೂರ್ಛೆ ಬಿದ್ದು ಜ್ಞಾನ ತಪ್ಪಿ ಬಿದ್ದಿರ್ತಾನೆ. ಆ ಸಮಯದಲ್ಲಿ ಕೈಕೇಯಿ ದಶರಥನ ಕರ್ಕೊಂಬಂದು ಯುದ್ಧ ಭೂಮಿಯಿಂದ ಕರ್ಕೊಂಬಂದು ಆರೈಕೆ ಮಾಡಿ ಪ್ರಾಣವನ್ನು ಉಳಿಸ್ತಾಳೆ. ಆಗ ದಶರಥ ಹೇಳ್ತಾನೆ, ನಿನಗೇನೇನು ವರ ಇದ್ರೆ ಬೇಡ್ಕೋ, ಸಂತೋಷಗೊಂಡಿರ್ತಕ್ಕಂಥ ದಶರಥ ಹೇಳ್ತಾನೆ, ನಿಮಗೆ 2 ವರ ಕೊಡ್ತೀನಿ ಕೇಳ್ಕೊ ಅಂತಂದಾಗ, ಈಗ ನನಗೆ ಅದರ ಅವಶ್ಯಕತೆ ಇಲ್ಲ, ಸಮಯ ಬಂದಾಗ ನಾನು ಅದನ್ನು ಉಪಯೋಗಿಸ್ಕೊಂತೀನಿ ಅಂತ ಹೇಳಿರ್ತಾಳೆ. ಅದನ್ನ ಮಂಥರೆ ಜ್ಞಾಪಿಸ್ತಾಳೆ. ಆ 2 ವರ ಇದೆಯಲ್ಲ ಅದನ್ನ ಬಿಡಬೇಡ, ಕೇಳು, ಇದೇ ಸರಿಯಾದ ಸಮಯ. ಅವನೇನೇ ಅದ್ರ ಬದಲಾವಣೆ ಮಾಡಿ ಹೇಳಿದ್ರು, ಬೇರೆ ಕೇಳು ಅಂತ ಕೇಳಿದ್ರು ಪಟ್ಟು ಬಿಡಬೇಡ ಇದನ್ನ ಅಂತೇಳಿ ಹೇಳಿ ಆ ಕೊಠಡಿಗೆ ಕಳಿಸ್ತಾಳೆ. ದಶರಥ ಕೈಕೆಯನ್ನು ಹುಡ್ಕೊಂಡು ಅಂತಃಪುರಕ್ಕೆ ಬಂದಾಗ ಅಲ್ಲಿರೋದಿಲ್ಲ. ಸರಿ, ಹಾಗೆ ಶೋಕ ಭವನಕ್ಕೆ ಬಂದು ನೋಡ್ತಾನೆ. ಅವಳ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ಗಾಬರಿ ಆಗುತ್ತೆ. ಏನಿದು? ಪ್ರೀತಿಯಿಂದ ಕೇಳ್ತಾನೆ ಕೈಕೆಯನ್ನ, ಏನು ನಿನ್ನ ದುಃಖಕ್ಕೆ ಏನು ಕಾರಣ, ಯಾಕೆ ಈ ರೀತಿ ಇದೆಯಾ, ನೀವೇನಾರ ಸೌತಿಯರೇನಾರ ಕಿತ್ತಾಡಿದ್ರ ಅಥವಾ ಯಾರಾದರೂ ಬೈದ್ರಾ ಅಂತ ಕೇಳ್ತಾನೆ ದಶರಥ. ಅದಕ್ಕೆ ಇವಳು ಏನು ಮಾಡ್ತಾರೆ, ಇಲ್ಲ, ನನಗೆ ಯಾರೂ ಅವಮಾನ ಮಾಡಿಲ್ಲ, ಅಗೌರನ್ನು ತೋರಿಲ್ಲ. ನನ್ನ ಪ್ರಭುವೇ, ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಇದೆ, ಅದನ್ನು ನಿನಗೆ ತಿಳಿಸ್ತಾ ಇದ್ದೀನಿ. ಆದರೆ ಅದನ್ನು ನೀವು ಹಿಂಜರಿಕೆ ಇಲ್ಲದೇ ನೀಡ್ತೀರಾ ಅಂತ ನೀವು ಮೊದಲು ನನಗೆ ಭರವಸೆ ಕೊಟ್ಟರೆ ಮಾತ್ರ ನಾನು ವಿಷಯವನ್ನ ಹೇಳ್ತೇನೆ ಅಂತ. ಸರಿ ಹೇಳು, ಅವನಿಗೆ ಗೊತ್ತಿಲ್ವಲ್ಲ, ಸರಿ ಹೇಳು. ಈ ವಿವರವಾಗಿ ವಿವರಿಸ್ತಾಳೆ. ಅಂದರೆ ಆ 2 ವರ ಕೊಟ್ಟಿದ್ರಿ ನನಗೆ. ಮೊದಲನೇದು, 1 ವರ ಭರತನ ಪಟ್ಟಾಭಿಷೇಕ ಆಗಬೇಕು. 2ನೇ ವರ ರಾಮ ಈಗಲೇ ಕಾಡಿಗೆ ಹೋಗ್ಬೇಕು. ಈ ಮಾತನ್ನ ಕೇಳಿದಾಗ ದಶರಥ ದಿಗ್ಭ್ರಮೆಗೊಳ್ತಾನೆ, ಮಾನಸಿಕವಾಗಿ ಯಾತನೆಗೊಳಗಾಗ್ತಾನೆ, ಅತಿಯಾದ ಉದ್ಯೋಗಗಳಿಗೆ ಹೋಗ್ತಾನೆ. ಅವನು ಯಾವ ರೀತಿ ಬೈತಾನೆ ಅಂತಂದ್ರೆ, ಹೇ ದುಷ್ಟ ಹೆಂಗಸೆ, ನನ್ನ ಸಂಪೂರ್ಣ ರಾಜ್ಯ ವಂಶವನ್ನ ವಿನಾಶಗೊಳಿಸುವಷ್ಟು ನೀನು ವಿಕೃತಳಾಗಿದ್ದೀಯಾ. ನೀನು ರಾಮ ನಿನಗೆ ಯಾವ ಅಪರಾಧನ ಮಾಡಿದ್ದಾನೆ? ನಿನ್ನ ಸ್ವಂತ ತಾಯಿ ತರ ಅವನು ಪ್ರೀತಿಸ್ತಾ ಇದ್ದಾನಲ್ಲ, ಅವನಿಗೆ ಕೇಡು ಬಗೆಯಲ್ಲಿ ನಿನಗೆ ಈ ರೀತಿ ಪಟ್ಟು ಹಿಡಿದಾದ್ರೂ ಏಕೆ ಅಂತ ಕೇಳ್ತಾನೆ. ಬೇಡ, ಈ ಮಾತನ್ನು ಬಿಟ್ಟು, ಇದನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳು, ಯಾಕೆಂದ್ರೆ ಅವನು ಇಲ್ಲದೆ ನಾನು ಬದುಕಕ್ಕಾಗಲ್ಲ. ಅವನು ಕೈಕೆಗೆ ಸಮಾಧಾನದಿಂದ ಬೇಡ್ಕೊಳ್ತಾನೆ, ಬಿಟ್ಬಿಡು, ಇನ್ನೇನಾದ್ರೂ ಕೇಳು, ನಿನಗೆ ಈ ಸಂಪೂರ್ಣ ಭೂಮಂಡಲನೇ ಬೇಕಾ, ಕೊಟ್ಬಿಡ್ತೀನಿ, ಆದರೆ ಆ ಒಂದು ವಿಷಯನ ದಯವಿಟ್ಟು ಬಿಟ್ಬಿಡು ಅಂತ ಕೇಳಿದಾಗ ಅವಳು ಕೇಳೋ ಪರಿಸ್ಥಿತಿಲಿ ಇರಲ್ಲ. ಎಷ್ಟು ಮನವೊಲಿಸಿದ್ರು ಅವಳು ಮಾತನ್ನ ಅವಳು ಒಂದು ಮಾತನ್ನ ಹೇಳ್ತಾಳೆ, ನೀವೇನಾರ ಈ ಮಾತನ್ನ ಉಳಿಸ್ಕೊಡದೇ ಇದ್ರೆ ನಾನು ವಿಷವನ್ನ ಸೇರಿಸಿ ಸಾಯ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾಳೆ. ದಶರಥನಿಗೆ ಯಾವ ರೀತಿ ಅಂತಂದ್ರೆ, ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಮೇಲೆ ಆಕಾಶವನ್ನು ನೋಡ್ತಾ ಅವನು ಸಮತೋಲನವನ್ನೇ ಕಳ್ಕೊಂಡ್ಬಿಡ್ತಾನೆ. ರಾಮ ರಾಮ ಅಂತ ದೀನ ಸ್ವರದಲ್ಲಿ ಬಿದ್ದು ಬಿಡ್ತಾನೆ ಜ್ಞಾನರೂಪಿ. ಈ ಕಡೆ ದಶರಥ ಮಾಮೂಲಿ ಅರಮನೆಗೆ ತನ್ನ ತಾಯಿಯನ್ನ ನೋಡಕ್ ಬರ್ತಾನೆ. ಅಂದ್ರೆ ಕೈಕೆಯನ್ನ ನೋಡಕ್ ಬರ್ತಾನೆ. ಕೈಕೆ ಕೊಠಡಿಯಲ್ಲಿ ಮಂಚದ ಮೇಲೆ ಒಂದು ಮೂಲೆಯಲ್ಲಿ ತಂದೆ ದಶರಥ ಚಿಂತಾಕ್ರಾಂತನ ಕುಂತಿರ್ತಾನೆ. ರಾಮನ್ಗೆ ಏನಿದು, ಯಾಕೆ ತಂದೆ ಈ ಥರ ಮಾಡ್ತಾನೆ?
ರಾಮ ಬಂದಾಗ ರಾಮನನ್ನು ನೋಡ್ತಾನೆ, ಆದರೆ ಅವನು ಬರ್ಮಾಡ್ಕೊಳ್ಳಲ್ಲ ದಶರಥ. ಅವನಿಗೆ ಬಾಯೇ ಬರ್ತಾ ಇಲ್ಲ. ಏನಂತ ಹೇಳ್ತಾನೆ? ಕಾಡಿಗೆ ಹೋಗು ಅಂತ ಹೇಳ್ತಾನ ಬಾಯಿಂದ. ಅವನಿಗೆ ಏನು ಬಾಯಲ್ಲಿ ಏನು ಬರ್ತಾ ಇಲ್ಲ. ಅವನು ಹಾಗೆ ನೋಡಿದ ತಕ್ಷಣ ತಲೆಯನ್ನ ತಗ್ಗಿಸ್ಬಿಡ್ತಾನೆ. ಸರಿ, ನನ್ನ ತಂದೆ ಯಾಕೋ ದುಃಖದಲ್ಲಿದ್ದಾರೆ ಅಂತೇಳಿ ಅವನು ಅವನ ತಂದೆಯನ್ನ ಮಾತಾಡ್ಸೋಕೆ ಹೋಗಲ್ಲ. ಇದಕ್ಕೆಲ್ಲ ಏನು ಕಾರಣ? ಮಂಥರೆ ಈ ವಿಷವನ್ನ ಹಿಂಡಿದೇ ಹೋಗಿದ್ರೆ, ಹುಳಿಯನ್ನ ಹಿಂಡಿದೇ ಹೋಗಿದ್ರೆ, ವಿಷ ಬೀಜವನ್ನ ಬಿತ್ತಿದೇ ಹೋಗಿದ್ರೆ ಇದು ಆಗ್ತಾ ಇರಲಿಲ್ಲ. ನಾವು ಎಂಥವರ ಸಂಘ ಮಾಡಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಮಂಥರೆಯವರ ಸಂಘ ಅಂತವರ ಸಂಘ ಮಾಡಿದಾಗ ಇಷ್ಟೆಲ್ಲ ಅನಾಹುತಗಳು, ನೋವಿನ ವಾತಾವರಣ, ದುಃಖದ ವಾತಾವರಣ, ಸಂತೋಷವಾಗಿದ್ದಂಥ ರಾಜ ಅರಮನೆ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗೋ ತರ ಆಗೋಗಿದೆ. ಈ ಎಲ್ಲದಕ್ಕೂ ಈ ಮಂಥರೆಯ ಒಂದು ವಿಷ ಬೀಜದಿಂದ. ಅದಕ್ಕಾಗಿ ನಾವು ಸಂಘವನ್ನ, ಒಳ್ಳೆಯ ಸಂಘವನ್ನ ಮಾಡಬೇಕು, ಭಕ್ತರ ಸಂಘವನ್ನು ಮಾಡಬೇಕು. ಭಕ್ತರ ಸಂಘದಲ್ಲಿದ್ದಾಗ ನಮಗೆ ಈ ಪರಿಸ್ಥಿತಿ, ಅನಾಹುತಗಳು, ನೋವುಗಳು ಇವೆಲ್ಲ ಒದಗಿ ಬರೋದಿಲ್ಲ. ಯಾಕೆಂದ್ರೆ ಭಕ್ತರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋದ್ರಿಂದ ಸರಿಯಾದ ಮಾರ್ಗದಲ್ಲಿ ನಡೀತಾರೆ. ಹಾಗಾಗಿ ಯಾವುದೇ ರೀತಿಯ ಈ ಭೌತಿಕ ಪ್ರಕೃತಿಯ ವ್ಯಾಮೋಹದಲ್ಲಿ ಮುಳುಗಿ ತೊಂದರೆಯನ್ನು ತಗೊಳ್ಳೋದಿಲ್ಲ. ಇಲ್ಲ ಅಂದ್ರೆ ನಾವು ಈ ಭೌತಿಕ ಪ್ರಕೃತಿಯ ವ್ಯಾಮೋಹದಲ್ಲಿ ಮುಳುಗಿ ನಾವು ತೊಂದರೆ ತಗೊಂಡು ಬೇರೆಯವ್ರಿಗೂ ತೊಂದರೆ ಒಳಪಡಿಸ್ತೀವಿ ಕೂಡ. ಭಕ್ತರು ಆಧ್ಯಾತ್ಮಿಕ ಮಾರ್ಗದಲ್ಲಿರ್ತಾರೆ. ಮತ್ತೆ ಭಗವಂತನ ಭಕ್ತರ ಮಾರ್ಗದರ್ಶನ, ಒಳ್ಳೆ ಮಾರ್ಗದರ್ಶನ ಆಗಿರೋದ್ರಿಂದ, ಮತ್ತೆ ನಾವು ಯಾರು, ನಾವು ಏತಕ್ಕೆ ಇಲ್ಲಿ ಬಂದಿದ್ದೀವಿ, ನಮ್ಮ ಧ್ಯೇಯ ಗುರಿ ಏನು ಅನ್ನೋದನ್ನ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತರ ಮಾರ್ಗದರ್ಶನದಲ್ಲಿ ಭಗವಂತನ ಭಕ್ತರಿಂದ ಪಡೆಯೋದಕ್ಕೆ ಸಾಧ್ಯ. ಆದ್ರಿಂದ ಭಕ್ತರ ಸಂಘ ಬಹಳ ಮುಖ್ಯ. ಸರಿ, ಈತ ಕಡೆ ದಶರಥ ಏನನ್ನು ರಾಮ ಬಂದರೂ ಕೂಡ ಸ್ವಾಗತ ಮಾಡಬೇಕು. ಅವನ ಮಕ ನೋಡಿ ತಲೆ ಬಗ್ಗಿಸ್ಕೊಂಡ್ಬಿಡ್ತಾನೆ. ರಾಮನಿಗೆ ತುಂಬಾ ಬೇಸರ ಆಗುತ್ತೆ. ನಮ್ಮ ತಂದೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ? ನನ್ನ ತಂದೆಗೆ ಯೋಗ್ಯ ಪುತ್ರನಲ್ವಾ? ಅವನು ನನ್ನ ಹತ್ರ ಏನಾದ್ರೂ ತಿಳಿಸ್ಬೋದಾಗಿತ್ತಲ್ಲ, ಏನೂ ತಿಳಿಸಿಲ್ವಲ್ಲ ಅಂತ ಕೈಕೆಯನ್ನ ಕೇಳ್ತಾನೆ. ಏನು, ಯಾಕೆ ಈ ಪರಿಸ್ಥಿತಿ, ಏನಾಯ್ತು ನನ್ನ ತಂದೆಗೆ, ದಯವಿಟ್ಟು ಹೇಳು ಅಂತ ಕೇಳಿದಾಗ ಕೈಕೆ ರಾಮನ್ ತಿಳಿಸ್ತಾಳೆ, ನಿನ್ನ ತಂದೆ ನನಗೆ 2 ವರವನ್ನ ಕೊಟ್ಟಿದ್ರು, ಅದನ್ನ ಈಗ ಉಪಯೋಗಿಸ್ತಾ ಇದ್ದೀನಿ. ಆ 2 ವರ ನನ್ನ ಮಗ ಭರತನ ಪಟ್ಟಾಭಿಷೇಕ, ಮತ್ತೆ ನೀನು ಈಗಲೇ ಕಾಡಿಗೆ ಹೋಗೋ ಒಂದು ದಾರಿ. ಈ 2, ಭರತನ ಪಟ್ಟಾಭಿಷೇಕ ಮತ್ತೆ ನೀನು ಕಾಡಿಗೆ ಹೋಗುವಂಥದ್ದು. ರಾಮನಿಗೆ ಈ ವಿಷಯ ಕೇಳಿದಾಗ ಅವನಿಗೆ ಮುಖದಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ, ಮತ್ತೆ ಬೇಸರ ಆಗಲಿಲ್ಲ. ಅವನ ಮುಖದಲ್ಲಿ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಯಾಕೆಂದ್ರೆ ಪಟ್ಟಾಭಿಷೇಕ ಆಗ್ಬೇಕು, ರಾಜ್ಕುಮಾರ ಆಗ್ಬೇಕು, ಅಧಿಕಾರನ ಪಡೆಯೋ ವ್ಯಾಮೋಹ ಅವನಿಗಿರ್ಲಿಲ್ಲ. ಸಾಮಾನ್ಯವಾಗಿ ಭೌತಿಕ ವಿಷಯದ ಮೇಲೆ ಸ್ಥಾನಮಾನ, ಹಣ, ಸಂಪತ್ತು ಇತ್ಯಾದಿ ಇವುಗಳ ಮೇಲೆ ಯಾವುದೇ ರೀತಿಯ ವ್ಯಾಮೋಹಗಳು ಇರಬಾರ್ದು. ವ್ಯಾಮೋಹ ಇದ್ದಾಗ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ತಂದೆಯ ಇಚ್ಛೆಯಂತೆ ರಾಜನಾಗೋದಕ್ಕೆ ಸಿದ್ಧನಾಗ್ತಾನೆ.
ಸಿದ್ಧತೆಗಳು ಸಹ ನಡೆದಿರ್ತದೆ. ಆದರೆ ಈಗ ಕಾಡಿಗೆ ಹೋಗ್ಬೇಕು, ಅದಕ್ಕೂ ಸಿದ್ಧ ಆಗಿದ್ದಾನೆ. ಇದರಿಂದ ಅವನಿಗೆ ಯಾವುದೇ ರೀತಿ ಬೇಸರ ಆಗಲಿ, ದುಃಖ ಆಗಲಿ ಏನೂ ಅವನಿಗಾಗಲಿಲ್ಲ. ಆದರೆ ಅವನಿಗೆ ಒಂದು ಬೇಸರ ಆಗಿದ್ದೇನು ಅಂತಂದ್ರೆ, ನನ್ನ ತಂದೆ ನನಗೆ ನೇರವಾಗಿ ಹೇಳಿಲ್ವಲ್ಲ ಅಂತ ನೋವಾಯಿತು. ಇಂತಹ ಸನ್ನಿವೇಶನ ನಾವು ಎದುರಿಸಿದಾಗ ಯಾವುದೇ ಜೀವಿ ಆದರೂ ಯೋಚನೆ ಮಾಡ್ತಾನೆ, ಇಂಥ ಸನ್ನಿವೇಶದಲ್ಲಿ ಕಾಡಿಗೆ ಹೋಗ್ಬೇಕಾ ಬೇಡವಾ, ಮತ್ತೆ ನೋವನ್ನು ಅನುಭವಿಸ್ತಾನೆ, ಮತ್ತೆ ಅದಕ್ಕೆ ವಿರೋಧ ವ್ಯಕ್ತನೂ ಪಡಿಸ್ತಾನೆ. ಆದರೆ ರಾಮ ಇದಕ್ಯಾವುದು ಈ ಸನ್ನಿವೇಶಕ್ಕೆ ಬಾಧಿತನಾಗೋದಿಲ್ಲ. ಇದರಿಂದ ನಾವು ರಾಮನಿಂದ ಕಲಿಯಬೇಕಾದಂತ ವಿಷಯ, ಸರಿ ಕಾಡಿಗೆ ಓಡೋ ಸಮಯ ಆಯಿತು. ತಾಯಿ ಕೌಸಲ್ಯಗೆ ಹೇಳಕ್ ಹೋಗ್ತಾನೆ, ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಆವಾಗ ತಾಯಿ ಕೌಸಲ್ಯ ಬಹಳ ದುಃಖ ಪಡ್ತಾಳೆ. ಈ ವಿಷಯವನ್ನು ಕೇಳಿ ಬಹಳ ದುಃಖವಾಗಿ, ಅವಳ ಸ್ಥಿತಿ ಹೇಗಾಗಿದೆ ಅಂದರೆ ರಾಮನ ಸ್ಥಿತಿ ಥರನೇ ಆಗಿದೆ ಹೆಚ್ಚು ಕಡಿಮೆ. ಮತ್ತೆ ಸೀತೆಗೆ ಹೇಳಬೇಕಾಗಿತ್ತು, ಸೀತೆಗೂ ಹೋಗಿ ಹೇಳ್ತಾನೆ. ಸೀತೆ ಈ ವಿಷಯವನ್ನು ತಿಳಿದಿದ್ದಂಗೆ ಅವಳ ಹೃದಯ ಒಡೆದೋಗುತ್ತೆ, ಛಿದ್ರವಾಗುತ್ತೆ. ಸರಿ, ರಾಮ ಹೇಳ್ತಾನೆ, ಈಗ ನಾನು ಕಾಡಿಗೆ ಹೋಗೋ ಪ್ರಸಂಗ ಬಂದಿದೆ, ಹಾಗಾಗಿ ನೀನು ನನ್ನ ತಂದೆ ಹಿರಿಯವ್ರನ್ನ ಚೆನ್ನಾಗಿ ನೋಡ್ಕೋ. ಆದರೆ ಸೀತಾ ಒಪ್ಪೋದಿಲ್ಲ. ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಇರೋದಿಲ್ಲ, ನೀವೆಲ್ಲಿ ಇರ್ತೀರೋ ಅಲ್ಲೇ, ನಿಮ್ಮ ನೋವಲ್ಲೂ ನಲಿವಲ್ಲೂ ನಾನು ಇರ್ತೀನಿ, ನೀವು ಇದಕ್ಕೆ ಅಡ್ಡಿಪಡಿಸ್ಬೇಡಿ. ರಾಮ ಹೇಳ್ತಾನೆ, ಕಾಡು ಬಹಳ ಕಠಿಣ, ನೀವು ರಾಜಕುಮಾರಿ ಆಗಿರೋದ್ರಿಂದ ಈ ನಾಜೂಕು ಶರೀರದಿಂದ ಅಲ್ಲಿ ಕಠಿಣ ಒಂದು ಪರಿಸ್ಥಿತಿಯನ್ನು ಎದುರಿಸೋಕ್ಕೆ ಬಹಳ ಕಷ್ಟ ಆಗುತ್ತೆ, ಹಾಗಾಗಿ ಬೇಡ ಅಂತ ಹೇಳಿದಾಗ ಸೀತೆ ಯಾವುದಕ್ಕೂ ಒಪ್ಪೋದಿಲ್ಲ. ಪತಿಯನ್ನು ಅನುಸರಿಸೋದು ಪತ್ನಿಯ ಧರ್ಮ, ಅದು ಒಳ್ಳೆಯದು ಕೆಟ್ಟದ್ದು ಎಲ್ಲ ವಿಷಯಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಪತಿಯನ್ನ ಹಿಂಬಾಲಿಸಬೇಕು. ಹಾಗೆಯೇ ಪತಿಯು ಕೂಡ ಯೋಗ್ಯನಾಗಿರಬೇಕು ಕೂಡ, ರಾಮನಂತೆ ಪತ್ನಿಯು ಯೋಗ್ಯಳಾಗಿರಬೇಕು ಸೀತಾಮಾತೆಯಂತೆ. ಈ ಎಲ್ಲ ಪರಿಸ್ಥಿತಿಯನ್ನ ನೋಡ್ತಿದ್ದಂತ ಲಕ್ಷ್ಮಣ ಬಹಳ ಕೋಪಗೊಂಡ್ತಾನೆ. ರಾಮನ್ ಹೇಳ್ತಾನೆ, ನೀನು ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ದಶರಥ ಹೆಂಡತಿಯ ಮಾತನ್ನು ಕೇಳಿ ಅವನು ಈ ಹೆಂಡತಿಯ ಮಾತಿಗೆ ಅಂಟಿಕೊಂಡು ಈ ಪರಿಸ್ಥಿತಿ ಬಂದಿದ್ದಾನೆ, ನಿರ್ಧಾರಕ್ಕೆ ಬಂದಿದ್ದಾನೆ, ಹಾಗಾಗಿ ಅವನ್ನ ಕೊಂದು ಬಿಡ್ತೇನೆ. ತಂದೆಗೆ ಗೌರವವನ್ನು ಕೊಡದೆ ಅವನು ತನ್ನ ಕೋಪವನ್ನು ಹೊರಗಾಕ್ತಾನೆ. ರಾಮ ಹೇಳ್ತಾನೆ, ಇದು ಸೂಕ್ತ ಸಮಯ ಅಲ್ಲ, ಪಿತೃ ಪರಿಪಾಲನೆ ಮಾಡಬೇಕು, ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು, ಅದನ್ನು ನಾನು ಮಾಡ್ತೇನೆ, ಅದು ನನ್ನ ಧರ್ಮ. ನೀನು ಯಾವುದೇ ರೀತಿಯಾಗಿ ನಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಗುರು ನಸ್ಯ ಸ್ಯಾತ್, ಸ್ವಜನೋ ನಸ್ಯ ಸ್ಯಾತ್, ಪಿತ ನಸ್ಯ ಸ್ಯಾತ್, ಜನನಿ ನಸ್ಯ, ದೈವಂ ನ ತತ್ಸ್ಯಾನ್, ನಾಪಿತಶ್ಚ ಕಾಸ ಸ್ಯಾನ್, ನ ನೀಚಯ ಸಮುಪೇತ ಮೃತ್ಯುಂ. ಅಂದ್ರೆ ವ್ಯಕ್ತಿಗಳು ತಂದೆ ತಾಯಿಯಂದರು ತಮ್ಮ ಮಕ್ಕಳಿಗೆ ಜೀವನದ ದಾರಿ ಧ್ಯೇಯ ಏನು ಅಂತ ಕಲಿಸ್ಕೊಡ್ದೇ ಇದ್ರೆ ಅವರು ತಂದೆ ತಾಯಿ ಆಗ್ಲೇಬಾರ್ದು, ಯೋಗ್ಯರಲ್ಲ ಅಂತ ಹೇಳ್ತಾರೆ.
ಯೋಗ್ಯ ತಂದೆ ತಾಯಿಯಂದಿರಿಗೆ ಮಕ್ಕಳು ವಿಧೇಯರಾಗಿರಬೇಕು. ಇದು ಕೂಡ ಸಾಮಾನ್ಯ ಧರ್ಮ. ಹಾಗೆ ತಂದೆ ತಾಯಂದಿರು ಕೂಡ ಕೃಷ್ಣ ಪ್ರಜ್ಞೆಯ ಪಥದಲ್ಲಿ ಇರಬೇಕು, ಕಲ್ತ್ಕೊಳ್ಬೇಕು, ಮಕ್ಕಳಿಗೆ ಕೊಡಬೇಕು ಕೂಡ. ಆಗ ಪ್ರತಿಯೊಬ್ಬ ತಂದೆ ತಾಯಿಯು ಯೋಗ್ಯರಾಗ್ತಾರೆ, ಹಾಗೆ ಮಕ್ಕಳು ಸಹ ಅದನ್ನು ಅನುಸರಿಸ್ತಾರೆ. ಈಗ ಕೈಕೆ ತಾನೇ ಬಂದು ಈ ರಾಮನಿಗೆ ಜಟವಲ್ಕಗಳನ್ನ ಕೊಡ್ತಾಳೆ. ರಾಮ ತನ್ನ ತೊಟ್ಟಂತ ಬಟ್ಟೆಗಳನ್ನು, ವಸ್ತ್ರಗಳನ್ನು ಬಿಚ್ಚಿ ಅದನ್ನು ಉಟ್ಕೊತಾನೆ, ತೊಟ್ಕೊಳ್ತಾನೆ. ಸೀತಾಮಾತೆಗೆ ಆ ವಸ್ತ್ರನ ಹೇಗೆ ತುಟ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಗ ರಾಮನೇ ಆ ರೇಷ್ಮೆ ಸೀರೆ ಮೇಲೆ ಆ ವಸ್ತ್ರವನ್ನು ತೊಡಿಸ್ತಾನೆ. ಲಕ್ಷ್ಮಣ ಇವ್ರ ಜೊತೆ ಕಾಡಿಗೆ ಓಡಕ್ಕೆ ಸಿದ್ಧನಾಗ್ತಾನೆ. ರಾಮ ತಡಿತಾನೆ, ಬೇಡ, ನೀನು ಬರೋದು ಬೇಡ. ಇಲ್ಲಿ ಭರತ ಬಂದ್ಮೇಲೆ ಇಲ್ಲಿನ ಪರಿಸ್ಥಿತಿ ಹೇಗೋ ಏನೋ ಗೊತ್ತಿಲ್ಲ, ಹಾಗಾಗಿ ನೀನು ಇಲ್ಲಿರೋದು ಬಹಳ ಮುಖ್ಯ ಅಂತ ಹೇಳಿದಾಗ ಲಕ್ಷ್ಮಣ ಕೇಳೋದಿಲ್ಲ, ಇಲ್ಲ ನಾನು ನಿನ್ನ ಜೊತೆಗೆ ಬರ್ತೇನೆ. ಲಕ್ಷ್ಮಣ ವನವಾಸದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಸೇವೆ ಸಲ್ಲಿಸ್ತಾ ಅಂತಂದ್ರೆ, ಅವನು ಒಂದು ದಿನವೂ ಒಂದು ಕ್ಷಣವೂ ನಿದ್ದೆ ಮಾಡ್ದೇನೆ ರಾಮ ಸೀತರಿಗೆ ಸೇವೆಯನ್ನ ಮಾಡ್ತಾನೆ. ಒಂದ್ ಕಡೆ ಲಕ್ಷ್ಮಣನ್ಗೆ ದುಃಖವೂ ಆಗುತ್ತೆ. ರಾಮ ನನ್ನ ಅಣ್ಣ ಹಿರಿಯ, ಅವನ ಮಾತನ್ನು ಕೇಳಬೇಕು ಕೂಡ. ಈ ಅಣ್ಣ ಎಷ್ಟು ಕಠಿಣ ವಿಷಯವನ್ನ, ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾನೆ, ಇದನ್ನ ನೋಡಕ್ ಆಗ್ತಾ ಇಲ್ಲ ನನಗೆ ಅಂತೇಳಿ ನಾನು ಮುಂದಿನ ಅವತಾರದಲ್ಲಿ ನಾನು ಅವನ ಅಣ್ಣನಾಗಿ ಬರ್ತೇನೆ, ಕೃಷ್ಣನ ಅಣ್ಣನಾಗಿ, ಬಲರಾಮನಾಗಿ ಬರ್ತೀನಿ ಅಂತ ಮಾತು ಕೊಡ್ತಾನೆ, ಪ್ರತಿಜ್ಞೆ ಮಾಡ್ತಾನೆ. ಕಾಡಿನಲ್ಲಿ ವನವಾಸದ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ನದಿ ತೀರದಲ್ಲಿ ರಾಮ ಲಕ್ಷ್ಮಣರು ಸ್ನಾನವನ್ನ ಮಾಡ್ತಿರುವ ಸಮಯದಲ್ಲಿ ಅಲ್ಲಿಗೆ ಬಂದಂತ ಶೂರ್ಪನಖಿ ರಾಮನ ದೇಹದ ಸೌಂದರ್ಯವನ್ನ ನೋಡಿ ಅವನನ್ನ ವಿವಾಹ ಆಗಬೇಕು ಅಂತ ಪೀಡಿಸ್ತಾಳೆ. ರಾಮ ಹೇಳ್ತಾನೆ, ಇಲ್ಲ, ನಾನು ಏಕಪತ್ನಿ ವ್ರತಸ್ಥ, ಹಾಗಾಗಿ ನೀನು ನನ್ನ ತಮ್ಮ ಲಕ್ಷ್ಮಣ ಇದ್ದಾನೆ, ಅವನಲ್ಲಿ ಹೋಗಿ ಕೇಳು. ಲಕ್ಷ್ಮಣನ ಹೋಗಿ ಕೇಳ್ತಾಳೆ ಶೂರ್ಪನಖ. ಆಗ ಶೂರ್ಪನಖ ಮತ್ತೆ ರಾಮನ ಹತ್ರ ಕಳಿಸ್ತಾನೆ. ಹೀಗೆ ರಾಮ ಲಕ್ಷ್ಮಣನ ಹತ್ರ, ಲಕ್ಷ್ಮಣ ರಾಮನ ಹತ್ರ, ಹೀಗೆ ಅವಳನ್ನ ಹಾಸ್ಯಭರಿತವಾಗಿ ನಡೆಸ್ಕೊಂತಾರೆ. ಯಾಕೆಂದ್ರೆ ಅಷ್ಟು ಸುಂದರವಾಗಿದ್ದಾಳೆ ರಾಕ್ಷಸಿ. ಅಂದ್ರೆ ಆ ರಾಕ್ಷಸಿ ಅಷ್ಟೊಂದು ವಿರೂಪ. ಹಾಗಾಗಿ ಸರಿ, ಕೊನೆಗೆ ಲಕ್ಷ್ಮಣನ್ ಬಂದು ಪೀಡಿಸ್ತಾಳೆ. ಶೂರ್ಪನಖ ಕೋಪ ಬಂದವನು ಅವಳ ಮೂಗನ್ನ ಕತ್ತರಿಸಿ ಕಳಿಸ್ತಾನೆ. ಶೂರ್ಪನಖ ಕೋಪಗೊಂಡು ತನ್ನ ಅಣ್ಣನ ಹತ್ರ, ರಾವಣನ ಹತ್ರ ಹೋಗಿ ಈ ವಿಷಯನ್ನೆಲ್ಲ ತಿಳಿಸ್ತಾಳೆ. ತಿಳಿಸಿದಾಗ, ನಿನ್ನ ತಂಗಿಗೆ ಈ ತರ ಅವಮಾನ ಆಗಿದೆ, ನೀನು ಸಹಿಸ್ಕೊಂಡು ಸುಮ್ಮನಿದ್ಯಲ್ಲ ಎಂದು ಕಠೋರವಾಗಿ ರಾವಣನನ್ನ ತೆಗಳ್ತಾಳೆ. ಮತ್ತೆ ರಾಮನ ಪತ್ನಿ ಸೀತಾ ಮಾತೆಯನ್ನ ಅವಳ ಸೌಂದರ್ಯನ್ನ ವರ್ಣಿಸ್ತಾಳೆ. ವರ್ಣಿಸಿ ರಾವಣ ಪ್ರಚೋದನೆಗೆ ಒಳಗಾಗೋ ತರ ಮಾಡ್ತಾಳೆ. ಅವನು ಯಾವ ರೀತಿ ಅಂತಂದ್ರೆ ಅವಳ ಅಪಹರಿಸೋ ಮಟ್ಟಿಗೆ ಪ್ರಚೋದಿಸ್ತಾಳೆ. ಸರಿ, ಸೀತಾಮಾತೆಯನ್ನ ಅಪಹರಿಸಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅದಕ್ಕೆ ಮಾರೀಚನ ಸಹಾಯ ಕೇಳ್ತಾನೆ. ಮಾರೀಚನನ್ನ, ನನಗೆ ನೀನು ಸಹಾಯ ಮಾಡಬೇಕು ಅಂತ ಹೇಳಿದಾಗ ಮಾರೀಚ ಕೇಳ್ತಾನೆ, ಏನು ಅಂತ ಕೇಳಿದಾಗ ಈ ತರ ಹೇಳ್ತಾನೆ, ರಾಮ ಅಂತೆ ಈ ತರ ಸೀತಾ ಇಲ್ಲಿ ವಾಸವಾಗಿದ್ದಾರೆ, ಸೀತೆಯನ್ನು ಅಪಹರಣ ಮಾಡಬೇಕು, ಅದಕ್ಕೆ ನೀನು ನನಗೆ ಸಹಾಯ ಮಾಡಬೇಕು ಅಂತ. ಆಗ ಮಾರೀಚ ಹೇಳ್ತಾನೆ,
ರಾಮನ ಬಗ್ಗೆ ನಿನಗೇನು ತಿಳಿದಿಲ್ಲ, ಹಾಗಾಗಿ ನೀನು ಆ ಸಾಹಸನ ಮಾಡಕ್ಕೆ ಹೋಗಬೇಡ, ಅವನ ಶಕ್ತಿ ಸಾಮರ್ಥ್ಯ ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಸವಿ ವಿವರವಾಗಿ ಹೇಳ್ತಾನೆ. ರಾಮ ಕೇಳೋ ಪರಿಸ್ಥಿತಿ ಇಲ್ಲ, ಅವನಾಗಲೇ ಸಿದ್ಧವಾಗಿ ಬಂದಿದ್ದ ಏನು ಮಾಡಬೇಕು ಅಂತ. ಅವನು ಹೇಳ್ತಾನೆ, ನೀನು ನನಗೆ ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ, ಆಗುತ್ತೋ ಇಲ್ಲೋ ಅದನ್ನ ಹೇಳು, ಆಗಲ್ಲ ಅಂತಂದ್ರೆ ನೀನು ನನ್ನ ಕೈಯಲ್ಲಿ ಹತನಾಗ್ತೀಯ. ಈಗ ಮರಿಚ ಇರೋ ಆಪ್ಷನ್ ಒಂದೇ, ಇಲ್ಲಿ ಇವನ ಹತ್ರ ಇದ್ರೂ ಸಾಯ್ಬೇಕು, ರಾಮನ ಹತ್ರ ಹೋಗಿ ಯುದ್ಧ ಮಾಡಿದ್ರು ಸಾಯ್ಬೇಕು. ಯುದ್ಧ ಸಾಯೋದು ಸಾಯ್ತೀನಿ, ಇವನ ಹತ್ರ ಯಾಕೆ ನಾನು ಸಾಯ್ಬೇಕು ಅಂಥೇಳಿ, ಸಾಯೋದಾದ್ರೆ ಒಬ್ಬ ಅತ್ಯುತ್ಕೃಷ್ಟ ವ್ಯಕ್ತಿ ರಾಮ, ಅವನ ಕೈಲೇ ಸಾಯೋಣ ಅಂಥೇಳಿ ಸರಿ ಇಬ್ರು ಅವರು ಹೋಗ್ತಾರೆ ಜೊತೆಗೂಡಿ. ಮಾರೀಚ ಒಂದು ಸುಂದರ ಜಿಂಕೆಯ ರೂಪದಲ್ಲಿ ರಾಮ ಸೀತೆಯರ ಒಂದು ಕುಟೀರದ ಹತ್ರ ಬಂದು ನೃತ್ಯವನ್ನು ಮಾಡ್ತಾ ಇರ್ತಾರೆ. ಇದನ್ನ ನೋಡಿದಂಥ ಸೀತಾಮಾತೆ ಈ ಆಕರ್ಷಣೆಗೊಂಡು ಅದನ್ನ ಪಡಿಬೇಕು ಅನ್ನೋ ಹಂಬಲ ಬರುತ್ತೆ. ಹಾಗಾಗಿ ರಾಮನ್ಗೆ ಹೇಳ್ತಾಳೆ, ನನಗೆ ಆ ಜಿಂಕೆಯನ್ನ ತಂದುಕೊಡ್ಬೇಕು ಅಂತ ಹೇಳಿದಾಗ, ಸರಿ ರಾಮ ಲಕ್ಷ್ಮಣಗೆ ಹೇಳ್ತಾನೆ, ನೀನು ಸೀತೆಯನ್ನ ನೋಡ್ಕೊ, ನಾನು ಜಿಂಕೆಯನ್ನ ಬೇಟೆಯಾಡಿ ಬರ್ತೀನಿ ಅಂತೇಳಿ ಹೊಡ್ತಾನೆ. ಸರಿ ಆ ಜಿಂಕೆಯನ್ನ ಹಿಂಬಾಲಿಸಿ ಹೊರಟಾಗ ಇತ್ತ ಕಡೆ ಇದೇ ಸಮಯವನ್ನು ಕಾಯ್ತಿದ್ದಂಥ ರಾವಣ ಆ ಕುಟೀರಕ್ಕೆ ಬರ್ತಾನೆ, ಸೀತಾ ಮಾತೆ ಇರ್ತಕ್ಕಂಥ ಕುಟೀರಕ್ಕೆ ಬರ್ತಾನೆ. ಒಂದು ಅದು ಯಾವ ವಯಸ್ಸಲ್ಲಿ ಬರ್ತಾನೆ ಅಂತಂದ್ರೆ, ಸೀತಾಮಾತೆಯ ಕುಟೀರಕ್ಕೆ ಬರ್ತಾನೆ. ಕಾಷಾಯಂಬರ ವಸ್ತ್ರ ಅಂದ್ರೆ ಸನ್ಯಾಸಿ ರೂಪದಲ್ಲಿ ಅವನು ಬಂದು ಸೀತೆ ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ, ಋಷಿಗಳ ಮನೆಗಳಿಗೆ ಯಾರನ್ನು ಬಂದಾಗ ಸತ್ಕಾರ ಮಾಡೋ ಒಂದು ಕಾರ್ಯ ನಡೆಯುತ್ತೆ. ಹಾಗಾಗಿ ರಾವಣ ಈ ರೀತಿ ವೇಷವನ್ನು ಹಾಕೊಂಡು ಈ ಸನ್ನಿವೇಶನ ಸದುಪಯೋಗ ಪಡಿಸ್ಕೊಂತಾನೆ. ಈ ರೀತಿ ಹೋದ್ರೆ ಆಗುತ್ತೆ ಅಂತೇಳಿ ಅವನೇನ್ ಮಾಡ್ತಾನೆ, ಹೋಗಿ ಸೀತೆ ಹತ್ರ ಎದುರುಗೊಳ್ತಾನೆ. ಅವಳು ಸನ್ಯಾಸಿ ಬಂದಾಗ ಸತ್ಕಾರ ಮಾಡ್ಬೇಕಲ್ಲ ಅಂತೇಳಿ ಅವರನ್ನ ಒಳಗೆ ಕರ್ಕೊಂಡು ಅತಿಥಿ ಸತ್ಕಾರ ಮಾಡ್ತಾಳೆ. ಸತ್ಕಾರ ಮಾಡೋ ಸಮಯದಲ್ಲಿ ಅವಳ ಸೌಂದರ್ಯನ್ನ ನೋಡಿದಂಥ ರಾವಣ ತನ್ನ ನಿಜ ಸ್ವರೂಪವನ್ನ ತೋರಿಸ್ತಾನೆ. ಇದರಿಂದ ಸೀತೆಗೆ ಗೊತ್ತಾಗುತ್ತೆ, ನಾನು ಮೋಸ ಹೋಗಿದ್ದೀನಿ ಅಂತೇಳಿ ತನ್ನನ್ನ ರಕ್ಷಿಸ್ಕೊಳ್ಳಕ್ಕೆ ರಾಮ ರಾಮ ಅಂತ ಕೂಗ್ತಾಳೆ. ಅಲ್ಲಿ ಅವನು ರಾವಣ ಸೀತೆಯನ್ನ ತನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲೇ ಮರದ ಮೇಲೆ ಇರ್ತಕ್ಕಂಥ ಜಟಾಯು ಅವನನ್ನ ವಿರೋಧ ಮಾಡಿ ಯುದ್ಧ ಮಾಡಿ ಅವಳನ್ನು ಬಿಡಿಸಕ್ಕೆ ಪ್ರಯತ್ನ ಪಟ್ಟಾಗ ರಾವಣ ತನ್ನ ಆಯುಧದಿಂದ ರೆಕ್ಕೆಗಳನ್ನ ಕೈಕಾಲುಗಳನ್ನ ಕಟ್ಟು ಮಾಡ್ತಾನೆ. ಸರಿ ಆ ರಕ್ತದ ಮಡುವಿನಲ್ಲಿ ಜಟಾಯು ಬಿದ್ದುಬಿಡ್ತಾನೆ. ಈ ಕಡೆ ರಾಮ ತನ್ನ ಕುಟೀರಕ್ಕೆ ಬಂದು ನೋಡ್ತಾನೆ, ಸೀತೆ ಕಾಣೋದಿಲ್ಲ, ಗಾಬರಿಗೊಳ್ತಾನೆ. ಅಲ್ಲೆಲ್ಲ ಕಾಡಿನಲ್ಲಿ ಮರಗಳು, ಪಕ್ಷಿಗಳು, ಬೆಟ್ಟ ಗುಡ್ಡಗಳನ್ನ ಬಹಳ ಸಣ್ಣ ಧ್ವನಿಯಲ್ಲಿ ಅವನು ಕೇಳ್ತಾನೆ, ನೀವೇನಾದ್ರೂ ನೋಡಿದಿರಾ, ನನ್ನ ಸೀತೆಯನ್ನ ನೋಡಿದಿರಾ ನೀವು ಅಂತ ಕೇಳಿದಾಗ ಯಾರಿಗೂ ಅದು ಉತ್ತರ ಸಿಗ್ತಾ ಇಲ್ಲ.
ಅವನಿಗೆ ಬಹಳ ಕೋಪ ಬರುತ್ತೆ, ಸಂಕಟ ಬರುತ್ತೆ. ಸರಿ, ಅವನಿಗೆ ಯಾವ ರೀತಿ ಕೋಪ ಬರುತ್ತೆ ಅಂತಂದ್ರೆ ದೇವತೆಗಳ ಮೇಲೆಲ್ಲ ಕೋಪ ಬರುತ್ತೆ. ನನ್ನ ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ತಿದ್ದಾಗ ಯಾರು ದೇವತೆಗಳು ಸಹಾಯಕ್ಕೆ ಬರ್ಲಿಲ್ವೇ ಅಂತೇಳಿ ನನ್ನ ಸೀತೆಯನ್ನ ಅವ್ರು ಯಾರು ನನ್ನ ಬಳಿ ಕರ್ಕೊಂಡ್ಬರ್ದಿ ಹೋದ್ರೆ ಇಡೀ ಭೂಮಂಡಲನೇ ನಾನು ನಾಶ ಮಾಡ್ತೇನೆ ಅಂತೇಳಿ ಅಷ್ಟೊಂದು ಕೋಪ ಭರಿತನಾಗ್ತಾನೆ. ಆಗ ಲಕ್ಷ್ಮಣ ಸಮಾಧಾನ ಪಡಿಸ್ತಾನೆ. ಸರಿ, ಹೀಗೆ ಅವಳು ಹೀಗೆ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಸರಿ ಈಗ ಯಾಕೆ ರಾಮ ಈ ರೀತಿ ವರ್ತಿಸ್ತಾ ಅಂದ್ರೆ ಇದರಿಂದ ನಾವು ಕಲಿಯೋದೇನಿದೆ ರಾಮನಿಂದ? ಸಾಮಾನ್ಯವಾಗಿ ಹೆಂಗಸರ ಅಂದ್ರೆ ಪತ್ನಿಯರ, ಮಕ್ಕಳ ಈ ಕೌಟುಂಬಿಕ ಅನುರಾಗದಿಂದ ನಾವು ಅತಿಯಾಗಿ ವ್ಯಾಮೋಹದಿಂದ ಇದ್ದಾಗ ಆಗುವಂತ ದುಃಖವನ್ನ ರಾಮ ವ್ಯಕ್ತಪಡಿಸ್ತಾನೆ. ರಾಮನ ಗುಣಗಳು ಬಹಳ ಅದ್ಭುತವಾದವು. ಯಾವತ್ತೂ ಅವನು ಯಾರಿಗೂ ಬೆರಳು ಮಾಡಿ ಮಾತಾಡೋ ವ್ಯಕ್ತಿ ಅಲ್ಲ. ಆದ್ರೆ ಸೀತೆಯನ್ನ ನೋಡ್ಕೊಳ್ಳಲು ಲಕ್ಷ್ಮಣನ್ನ ಬಿಟ್ಟು ಬಂದಿರ್ತಾನೆ. ಲಕ್ಷ್ಮಣ ಈ ಸೀತಾಮಾತೆಯ ಒಂದು ಕಠೋರ ಅಂದ್ರೆ ಈ ಅನಾಹುತ ಆಗಿದೆ ರಾಮನಿಗೆ ಅಂತೇಳಿ ತಿಳಿದಾಗ ಸೀತೆ ಲಕ್ಷ್ಮಣನ ಕಳಿಸಿರ್ತಾಳೆ, ಹೋಗಿ ನೋಡ್ಕಮ್ಮ ಅಂತ. ಲಕ್ಷ್ಮಣ ಹೋಗಿರಲ್ಲ. ಯಾಕೆ ಹೋಗಿರಲ್ಲ ಅಂತಂದ್ರೆ ಇದು ರಾಕ್ಷಸನ ಕೈವಾಡ, ಹಾಗಾಗಿ ಇದು ರಾಮನ ಧ್ವನಿಯಲ್ಲ, ಇದು ರಾಕ್ಷಸನ ಕೈವಾಡ ಅಂತೇಳಿ ಅವನು ಅಲ್ಲೇ ಇರ್ತಾನೆ. ಆದ್ರೆ ಸೀತಾ ಮತ್ತೆ ಬಹಳ ಕಠೋರವಾಗಿ ತೆಗಳ್ತಾಳೆ. ಆಗ ಅವನು ಲಕ್ಷ್ಮಣ ಬೇರೆ ದಾರಿ ಇಲ್ಲದೆ ಅವನು ರಾಮನನ್ನ ಹುಡುಕಕ್ಕೆ ಹೋಗ್ತಾನೆ. ಹಾಗಾಗಿ ರಾಮನನ್ನ ದೋಷ ಹೊರಿಸ್ತಾನೆ ರಾಮನಿಗೆ. ರಾಮ ಲಕ್ಷ್ಮಣನಿಗೆ ನೀನು ಬಿಟ್ಟು ಬಂದಿದ್ದಕ್ಕೆ ಪರಿಸ್ಥಿತಿ ಬಂತು ಅಂತ. ಅದು ರಾಮನಿಗೆ ಸಾಮಾನ್ಯವಾಗಿ ಆ ತರ ಸ್ವಭಾವವಲ್ಲ. ಯಾವಾಗ ಈ ರೀತಿ ಭೌತಿಕವಾಗಿ ನಾವು ಅಂಟ್ಕೊಂಡಿದ್ದಾಗ ಮಾಡಬಾರ್ದು ಕೆಲಸವನ್ನ ನಾವು ಮಾಡ್ತೀವಿ. ಅದನ್ನ ರಾಮ ನಮಗೆ ತೋರಿಸ್ಕೊಟ್ಟಿರುವಂಥದ್ದು. ಆದ್ರೆ ಆಧ್ಯಾತ್ಮಿಕವಾಗಿ ರಾಮ ತನ್ನ ಅಂತರಂಗ ಶಕ್ತಿಯನ್ನ ಅಗಲಿದ್ರಿಂದ ಅನ್ನೋ ವಿರಹ ಭಾವನ ಅನುಭವಿಸ್ತಾ ಇರ್ತಾನೆ ಅಂತ ಆಚಾರ್ಯ ಹೇಳ್ತಾರೆ. ಇದು ಭಗವಂತನ ಸಾಮಾನ್ಯ ಸ್ವಭಾವ. ಇದು ತನ್ನ ಅಂತರ ಶಕ್ತಿಯಿಂದ ಅವನು ದೂರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅಂತರಂಗ ಶಕ್ತಿ ಬಂದಿರದೆ ಅವನ ಶರೀರದಿಂದ. ಹಾಗಾಗಿ ಅವನ ಆನಂದಕ್ಕೋಸ್ಕರ ಅವಳ ವಿರಹದಲ್ಲಿ ಅವನು ಇರೋದು ಬಹಳ ಕಠಿಣ ಅನ್ನೋದನ್ನ ಭಗವಂತ ತೋರಿಸ್ತಾ ಇದೆ.
ರಾವಣ ಸೀತೆಯನ್ನು ಅಪಹರಿಸಿದ್ದ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಅಪಹರಣ ಆಗಿದ್ದು ಸೀತೆ ಅಲ್ಲ. ಸೀತಾ ಅಂತರಂಗ ಶಕ್ತಿ, ಅವಳನ್ನ ಯಾರೂ ಮುಟ್ಟಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಎಲ್ಲಕ್ಕಿಂತ ಪವಿತ್ರ, ಪೂಜನೀಯ ಅವಳು. ಸ್ಪರ್ಶ ಮಾಡೋದಾದ್ರೂ ಹೇಗೆ? ಹಾಗಾಗಿ ಈ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತ ಪ್ರವಾಸದಲ್ಲಿ ಇದ್ದಾಗ ಅವ್ರ ಜೊತೆ ಒಬ್ಬರು ರಾಮನ ಭಕ್ತ ಜೊತೆಗಿರ್ತಾರೆ. ಅವರು ಇದನ್ನು ಯೋಚನೆ ಮಾಡ್ತಾ ಇರ್ತಾರೆ ಯಾವಾಗ. ಏನು ಅಂತಂದ್ರೆ, ಸೀತಾಮಾತೆ ಭಗವಂತನ ಅಂತರಂಗ ಶಕ್ತಿ, ಆದರೆ ರಾವಣ ಹೆಂಗೆ ಕರ್ಕೊಂಡೋದ, ಹೇಗೆ ಸಾಧ್ಯ ಅಂದ್ಬಿಟ್ಟು ಅವನು ಊಟ ನಿದ್ದೆ ಸರಿಯಾಗಿ ಮಾಡದೆ ಅದೇ ಒಂದು ಯೋಚನೆಯಲ್ಲಿ ಇರ್ತಾರೆ. ಆಗ ಅವರಿಗೆ ಒಂದು ಕೂರ್ಮ ಪುರಾಣ ಅದರಲ್ಲಿ ಉಲ್ಲೇಖ ಇರುತ್ತೆ. ಏನು ಅಂತಂದ್ರೆ, ರಾವಣ ಅಪಹರಿಸಿದ್ದು ಸೀತಾಮಾತೆಯನ್ನಲ್ಲ, ಅವಳ ಬಹಿರಂಗ ಶಕ್ತಿಯನ್ನ. ಹಾಗಾಗಿ ಛಾಯಾ ಸೀತೆಯನ್ನ ಅವನು ಅಪಹರಣ ಮಾಡಿದ್ದು. ಅಂತರಂಗ ಶಕ್ತಿ, ನಿಜವಾದ ಸೀತೆ ಅವಳು ಅಪ್ರಕಟಳಾಗ್ತಾಳೆ. ಹೀಗೆ ಸೀತೆಯನ್ನು ಹೋಗ್ತಾ ಮುಂದುವರಿತಿದ್ದಾಗ ಕಬಂಧ ರಾಕ್ಷಸನ್ನ ಎದುರುಗೊಳ್ತಾನೆ, ಅವನ ಸಂಹಾರ ಮಾಡ್ತಾನೆ ರಾಮ. ಅವನ ಮುಖಾಂತರ ಸುಗ್ರೀವನ ಸ್ನೇಹ ಪಡಿತಾನೆ. ಸುಗ್ರೀವ, ಹನುಮಂತ ಇವರೆಲ್ಲ ರಾಮನ ಸಂಹಾರ ಮಾಡಕ್ಕೆ ಸಹಾಯ ಮಾಡ್ದಂಥವ್ರು. ಹನುಮಂತ ಎಷ್ಟು ಮಹಾನ್ ಭಕ್ತ ಅಂತಂದ್ರೆ, ಅವನು ರಾಮ ಹೇಳ್ತಾನೆ, ಹನುಮಂತ ಅಸಾಮಾನ್ಯ ಸಾಧನೆ ಮಾಡಿ ಇರ್ತಕ್ಕಂಥವನು. ಇಲ್ಲಿ ರಾಮ ವಿವರಿಸ್ತಾನೆ, ಸೇವಕರಲ್ಲಿ 3 ರೀತಿ ಇದೆ. ಅದು ಯಾವುದು ಅಂದ್ರೆ, ಸ್ವಾಮಿ ಒಪ್ಪಿಸಿರ್ತಕ್ಕಂಥ ಜವಾಬ್ದಾರಿಗಿಂತ ಹೆಚ್ಚಿನದನ್ನ ಯಾರು ಮಾಡ್ತಾರೆ ಅವನು ಅತ್ಯುತ್ತಮ. ಮತ್ತೆ ಹೆಚ್ಚು ಸಾಮರ್ಥ್ಯ ಇದ್ರೂ ಕೂಡ ಸ್ವಾಮಿಯ ಆಜ್ಞೆಯನ್ನ ಹೆಚ್ಚಿನದನ್ನು ಪ್ರಯತ್ನಿಸದೇ ಇರುವವನು ಮಧ್ಯಮ ವರ್ಗದ ಸೇವಕ ಅಂತಾರೆ. ಹಾಗೆ ಕೊನೆಯದಾಗಿ ತನಗೆ ಅರ್ಹತೆ ಇದ್ರೂ ಕೂಡ ಆ ಸ್ವಾಮಿಯ ಆಜ್ಞೆಯನ್ನು ಪಾಲಿಸದೇ ಇರೋವನು ಅಧಮನಾದ ಸೇವಕ ಅಂತ ಹೇಳ್ತಾರೆ. ಹಾಗಾಗಿ ನಾವು ಭಗವಂತನ ಸೇವೆಯಲ್ಲಿ ಅತ್ಯುತ್ತಮ ಸೇವಕನಾಗಬೇಕು. ಎಕ್ಸಾಂಪಲು, ಅವ್ರಿಗೆಲ್ಲ ಇರುತ್ತೆ, ಹಣವಂತರು, ಬುದ್ಧಿವಂತರು. ಆದರೆ ಈ ಸೇವೆ ಮಾಡೋ ಅವರಿಗೆ ಒಂದು ಸಿಗೋದಿಲ್ಲ. ಹನುಮಂತ ರಾಮನ ಮಹಾನ್ ಸೇವಕ. ಅವನ ಇಷ್ಟ ದೇವ ರಾಮ. ಅವನ ಎದೆಯನ್ನು ಬಗೆದ್ರೆ ರಾಮ ಕಾಣ್ತಾನೆ. ಹಾಗೆ ಕೃಷ್ಣನ ಭಕ್ತರ ಹೃದಯದಲ್ಲಿ ಕೃಷ್ಣ ಇರ್ತಾನೆ. ಇದು ಯಾವಾಗ ಅಂತಂದ್ರೆ, ನಾವು ಪ್ರೇಮದ ಹಂತಕ್ಕೆ ಹೋಗ್ಬೇಕು. ಆವಾಗ ಬಂದು ಕೃಷ್ಣ ನಮ್ಮ ಹೃದಯದಲ್ಲಿ ನೆಲೆಸ್ತಾನೆ. ಅದಕ್ಕೆ ನಾವು ನಿತ್ಯಂ ಭಾಗವತ ಸೇವೆಯ ಪ್ರತಿದಿನ ನಾವು ಭಾಗವತವನ್ನ ಕೇಳಬೇಕು, ಶ್ರವಣ ಮಾಡಬೇಕು, ಮತ್ತೆ ಅಧ್ಯಯನ ಮಾಡಬೇಕು ಕೂಡ. ರಾಮನಿಗೆ ಹನುಮಂತ ತನ್ನ ಸರ್ವಸ್ವವನ್ನು ಅರ್ಪಿಸಿರ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ವರ್ಣಿಸಿದ್ದಾರೆ.
ಏನಂತಂದ್ರೆ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂಸದ್ದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಈ ರೀತಿ ಹನುಮಂತ ಮಹಾನ್ ಭಕ್ತ. ಅವನ ಹೃದಯ ಹರಿದ್ರೆ ರಾಮನೇ ಕಾಣೋದು. ಇದು ಭಕ್ತಿ ಅತ್ಯುತ್ತಮ ಹಂತ ಅಂತ ಕರೀತಾರೆ. ಯುದ್ಧದ ಸಮಯದಲ್ಲಿ ವಿಭೀಷಣ ರಾಮನ ಹತ್ರ ಬಂದು ನಾನು ಶರಣಾಗ್ತಾ ಇದ್ದೀನಿ ಅಂತ ಅಂದಾಗ ರಾಮ ಕೇಳ್ತಾನೆ ಎಲ್ಲರನ್ನು, ನಾವು ಸುಗ್ರೀವನ್ನ ನಾವು ಸ್ವೀಕರಿಸ್ಬೋದಾ ಅಂತಂದಾಗ ಎಲ್ಲರೂ ಹೇಳ್ತಾರೆ ಬೇಡ, ಅವನು ವಿರೋಧ ಪಕ್ಷದಲ್ಲಿ ಇದ್ದವನು, ಅವನು ಯಾವಾಗ ಬೇಕಾದರೂ ನಮ್ಮ ವಿರುದ್ಧ ತಿರುಗ್ಬೋದು ಅಂತ. ಸರಿ, ನಾನು ಬೇರೆ ಹೇಳಿದ್ನ? ಸರಿ. ವಿಭೀಷಣ ಶರಣಾಗಕ್ಕೆ ಬಂದಾಗ ಇವರು ಯಾರು ಬೇಡ ಅಂತ ಹೇಳ್ತಾರೆ. ಸುಗ್ರೀವನಿಂದ ಎಲ್ಲರೂ ಬೇಡ ಬೇಡ ಅಂತಂದಾಗ ರಾಮ ಹನುಮಂತನ ಕೇಳ್ತಾನೆ, ಏನು ಹನುಮಂತ, ಈಗ ಇವನನ್ನ ನಾವು ಸ್ವೀಕರಿಸ್ಬೋದಾ ಅಂತ. ಅದಕ್ಕೆ ರಾಮ ಹೇಳ್ತಾನೆ, ಖಂಡಿತವಾಗಿ ಅವರನ್ನ ಸ್ವೀಕರಿಸ್ಬೋದು. ಆಗ ಭಗವಂತ ಹೇಳ್ತಾನೆ, ಯಾರಾದ್ರೂ ಜೀವಿ ನನ್ನ ಹತ್ರ ಬಂದು ನಾನು ನಿಮ್ಮವನೇ ಅಂತಂದ್ರೆ ನಾವು ನನ್ನ ಸ್ವೀಕರಿಸ್ತೀನಿ, ಅದು ನನ್ನ ಧರ್ಮ. ರಾವಣ ಕೂಡ ಬಂದು ನಾನು ಶರಣಾಗತನಾಗಿದ್ದೇನೆ, ನನ್ನ ಸ್ವೀಕರಿಸು ಅಂತಂದಾಗ ಖಂಡಿತವಾಗ ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಮುಖ್ಯವಾದ ವಿಷಯ ಭಗವಂತನಿಗೆ ನಾವು ಶರಣಾಗತರಾಗೋದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೇಷಯಿಷ್ಯಾಮಿ ಮಾ ಶುಚ ಮೋಕ್ಷ ಇಚ್ಛಾಮಿ ಮಾ ಶುಚ. ಭಗವದ್ಗೀತಾ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಶರಣಾಗತಿ ಬಗ್ಗೆ 6 ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅನುಕೂಲಸ್ಯ ಸಂಕಲ್ಪ, ಪ್ರತಿಕೂಲಸ್ಯ ವರ್ಜನಂ, ರಕ್ಷ್ಯಸ್ತಿ ತಿಥಿ ವಿಶ್ವಾಸೋ ಗೋಪೃತ್ವೇ ಹೊರಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯ ಶತಾವಿಧ ಶರಣಾಗತಿ. ಅನುಕೂಲ ಸಂಕಲ್ಪ, ಭಕ್ತಿಗೆ ಅನುಕೂಲವಾಗಿರೋದನ್ನ ಮಾಡಬೇಕು. ಯಾವುದು ಪ್ರತಿಕೂಲವಾಗಿರುತ್ತೋ ಅದನ್ನು ತ್ಯಜಿಸಬೇಕು. ಪ್ರತಿಕೂಲವಾದನ್ನ ತ್ಯಜಿಸೋದ್ರಿಂದ ಮೊದಲು ನಮಗೆ ನಂಬಿಕೆ ಇರಬೇಕು. ನಾವು ಭಗವಂತನ ಸಂತೃಪ್ತಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ, ಈ ಕೆಲಸದಲ್ಲಿ ರಿಸ್ಕ್ ಆದ್ರೂ ಕೂಡ ಪರವಾಗಿಲ್ಲ, ಭಗವಂತ ನನ್ನನ್ನು ರಕ್ಷಿಸ್ತಾನೆ ಅನ್ನೋದು ನಮಗೆ ನಂಬಿಕೆ ಇರಬೇಕು. ಉದಾಹರಣೆ ಹೇಳ್ಬೇಕು ಅಂದ್ರೆ, ಜಪ ಮಾಡೋ ವೇಳೆ ನಮಗೆ ಬೇರೆ ಬೇರೆ ಕೆಲಸಗಳಿರ್ತವೆ, ಅದನ್ನ ಸರಿಪಡಿಸ್ಕೊಳ್ಳೋದಿರ್ಬೋದು, ಅಥವಾ ರಾತ್ರಿ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಿರ್ತಾರೆ ಅವರು ಆ ಕೆಲಸವನ್ನು ಬಿಟ್ಟು ಬೇರೆ ಈ ಭಗವಂತನ ಸೇವೆ ಮಾಡೋದಕ್ಕೆ ಆಲ್ಟರ್ನೇಟ್ ಏನಾರ ಮಾಡ್ಕೊಬೋದು, ಬೇರೆ ಕೆಲಸವನ್ನ ತಯಾರು ಮಾಡ್ಕೊಬೋದು ಕೂಡ. ಇದೆಲ್ಲ ಭಗವಂತನ ಸಂತೃಪ್ತಿಗಾಗಿ ನಾವು ಮಾಡಿದಾಗ ಭಗವಂತ ನಮ್ಮನ್ನ ರಕ್ಷಿಸ್ತಾನೆ. ನಾವು ತಿಳಿಬೇಕು, ನಮ್ಮ ಮನೆ ಇದು ನಾನು ನಡೆಸ್ತಾ ಇಲ್ಲ, ಭಗವಂತ ನಡೆಸ್ತಾ ಇರೋದು. ನಾವು ಭಗವಂತನ ಪಾದ ಪದ್ಮಗಳಲ್ಲಿ ನಾವು ಶರಣಾಗತರಾದಾಗ, ನಮ್ಮನ್ನ ಇರಿಸ್ಕೊಂಡಾಗ ಭಗವಂತ ನೀನೇ ಸರ್ವಸ್ವ ಅಂತ ನಾವು ನಮ್ರತೆಯಿಂದ ನಾವು ಭಗವಂತನಿಗೆ ಶರಣಾದಾಗ ಭಗವಂತ ಅದನ್ನ ನೋಡ್ಕಂತಾನೆ. ನಮಗೆ ಬೇಕಾಗಿರೋದು ನಮ್ಮಲ್ಲಿ ನಮ್ರತೆ ಇಲ್ಲ, ಬಹಳ ಗರ್ವ, ಅಹಂಕಾರ, ನಾನೇನೋ ಸಾಧಿಸಿ ಅನ್ನೋ ಅಹಂ. ಏನ್ ಸಾಧಿಸಿವೋ ಅದು ಗೊತ್ತಿಲ್ಲ, ಆದ್ರೆ ಅಹಂಕಾರದಲ್ಲಿ ಮೆರಿತಾ ಇರ್ತೀವಿ. ಈ 6 ಅಂಶಗಳು ಯಾರಲ್ಲಿ ಸಂಪೂರ್ಣವಾಗಿರ್ತೋ ಅವರು ಸಂಪೂರ್ಣ ಶರಣಾಗತರಾಗಿರ್ತಾರೆ ಅಂತ. ಅಂತಹ ಭಕ್ತರಿಗೆ ಭಗವಂತ ತನ್ನ ಪೂರ್ವ ಪಾಪಗಳನ್ನ ತಗೊಂಡ್ಬಿಡ್ತಾನೆ. ಅವರಿಗೆ ಜೀವನದಲ್ಲಿ ದುಃಖ ಅನ್ನೋದೇ ಇರೋದಿಲ್ಲ. ಇದು ಮುಖ್ಯವಾದ ವಿಷಯ.
ನಾವು ಭಗವಂತನಿಗೆ ಶರಣಾಗತಿ ಆಗೋದನ್ನ ಕಲಿಬೇಕು. ಇದನ್ನ ಕಲಿಸುವ ಉದ್ದೇಶದಿಂದಲೇ ಭಗವಂತ ಅವತರಿಸ್ತಾನೆ. ಅಂತಿಮವಾಗಿ ರಾಮ ಮರ್ಯಾದ ಪುರುಷ. ರಾಜ್ಯದಲ್ಲಿ ಒಬ್ಬ ನಿವಾಸಿ ತನ್ನ ಹೆಂಡತಿಗೆ ಬೈತಾ ಇರ್ತಾನೆ, ನೀನು ಪರಪುರುಷನ ಮನೇಲಿದ್ಯಾ, ನಾನು ನಿನ್ನನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ, ನಾನು ಸ್ವೀಕಾರ ಮಾಡೋಕ್ಕೆ ನಾನೇನು ರಾಮನಲ್ಲ ಅಂತ. ಇದು ರಾಮನ ಕಿವಿಗೆ ಬಿದ್ದಾಗ ಅವನಿಗೆ ಬಹಳ ನೋವಾಗುತ್ತೆ. ಸೀತಾಮಾತೆಯನ್ನು ಕಾಡಿಗೆ ಕಳಿಸ್ಬಿಡ್ತಾನೆ. ಆ ಕೆಲಸವನ್ನು ಲಕ್ಷ್ಮಣನಿಗೆ ವಹಿಸ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಅಣ್ಣನ ಮಾತನ್ನು ಕೇಳೋಕ್ಕೆ ಬಹಳ ನೋವಾದರೂ ಕೂಡ ಅವನು ಬಿಟ್ಟು ಬರ್ತಾನೆ. ಮುಂದೆ ಲವಕುಶ ಜನ್ಮ ಪಡ್ಕೋತಾರೆ. ಹಾಗೆ ಸೀತಾಮಾತೆ ಅಂತಿಮವಾಗಿ ಭೂದೇವಿಯನ್ನು ಸ್ಪರ್ಶ ಮಾಡ್ತಾಳೆ, ಪ್ರವೇಶ ಮಾಡ್ತಾಳೆ. ಆಮೇಲೆ ರಾಮ ಬಹಳ ವಿರಹದಲ್ಲಿ, ಸೀತೆಯ ವಿರಹದಲ್ಲಿ ಇರ್ತಾನೆ. ಕೊನೆಗೆ ಅವನು ಸರಿಯೂ ನದಿಯಲ್ಲಿ ಪ್ರವೇಶ ಮಾಡಿ ತನ್ನ ಲೀಲೆಯನ್ನು ಮುಗಿಸ್ತಾನೆ. ಹರೇ ಕೃಷ್ಣ.